ಶ್ರೀಗಣೇಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಗಚ ನಮೋ ನಮಃ. ಅಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಗತೆ ರಾಜರಾಜಾಗತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಜಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವರಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಾಸ್ತತ್ರ ನ ಮುಹ್ಯತಿ ಎಂಬುವಂತಹ ಚಿಂತನೆಯಲ್ಲಿ ಕೃಷ್ಣ ಪರಮಾತ್ಮ ಜೀವರಿಗೆ ದೇಹಾಂತರ ಪ್ರಾಪ್ತಿ ಎಂಬುವಂತೆ ಇದೆ. ದೇಹದಲ್ಲೇ ದೇಹ ಇದ್ದಾಗಲೇ ದೇಹಾಂತರ ಪ್ರಾಪ್ತಿ ಆಗ್ತದೆ. ಕೌಮಾರದಿಂದ ಯೌವನದಿಂದ ಮುಪ್ಪು, ಇದಕ್ಕೆ ಯಾರೂ ದುಃಖ ಪಡೋದಿಲ್ಲ. ಹಾಗೆ ಮತ್ತೊಂದು ದೇಹ ಬರ್ತದೆ, ಆದ್ದರಿಂದ ಅದಕ್ಕೆ ದುಃಖಿಸುವ ಅಗತ್ಯ ಇಲ್ಲ ಅಂತ ದೇಹದ ಬದಲಾವಣೆಯಿಂದ ದುಃಖ ಪಡಬಾರದು. ಹೀಗೆ ಭೀಷ್ಮದ್ರೋಣಾದಿಗಳು ಮರಣ ಹೊಂದಿದರೂ ಸಹಿತ ಅದಕ್ಕೆ ದುಃಖ ಪಡೋದು ಉಚಿತವಲ್ಲ. ಅದು ಯಾರು ಧೀರರು ಜ್ಞಾನಿಗಳು ಮಾಡುವಂಥದ್ದಲ್ಲ. ಜ್ಞಾನಿಗಳು ಅದಕ್ಕೆ ಶೋಕ ಪಡೋದಿಲ್ಲ ಅಂತ ಹೇಳಿ ಮುಂದೆ ಮತ್ತೊಂದು ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ನಿತ್ಯಾಃ ತಾಂಸ್ತಿತಿಕ್ಷಸ್ವ ಭಾರತ. ಒಟ್ಟು ಸೇರಿದಾಗ ಆಗಮಾಪಾಗಿನೋ ನಿತ್ಯಾಸ್ತಾಂಸ್ತಿತಿಕ್ಷಸ್ವ ಭಾರತ. ಹೀಗೆ ಆಯಿತು. ಕೃಷ್ಣ ಏನೋ ಹೇಳ್ದ, ಒಂದು ದೇಹ ಹೋದರೆ ಮತ್ತೊಂದು ದೇಹ ಬರುತ್ತೆ, ಅದರಿಂದ ದುಃಖ ಪಡಬಾರ್ದು ಅಂತ. ಆದರೆ ಒಂದು ಪ್ರಶ್ನೆ ಉಳ್ಕೊಳ್ತದೆ. ಆತ್ಮಕ್ಕೆ ನಾಶ ಇಲ್ಲ, ಹೌದು. ಈ ಆತ್ಮ ಯಾವ ಆತ್ಮ? ನಮಗೆ ಪ್ರಿಯರಾದಂತಹ ಪಿತಾಮಹರಾದಂತಹ ಭೀಷ್ಮರಾಗಬಹುದು, ಗುರುಗಳಾದಂತಹ ದ್ರೋಣಾಚಾರ್ಯರು ಮೊದಲಾದವರಾಗ್ಬೋದು. ಅವರ ದೇಹ ನಾಶ ಆಗ್ತದೆ, ಆತ್ಮಕ್ಕಂತೂ ನಾಶ ಇಲ್ಲ. ಮತ್ತೊಂದು ದೇಹ ಬರ್ತದೆ, ಹೌದು, ದುಃಖ ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ದುಃಖ ಇರ್ತದಲ್ಲ, ಶೋಕ ಪಡಬಾರ್ದು ಅಂತ ಹಿಂಗೆ ಹೇಳ್ತೇನೆ ನೀನು. ಯಾಕೆ ಶೋಕ ಇರ್ತದೆ ಹೇಳಿ? ನಮಗೆ ಆ ದೇಹ ಕಾಣೋದಿಲ್ವಲ್ಲ ಇನ್ನು ಮುಂದೆ. ನಮಗೆ ಯಾವ ದೇಹ ಬೇಕಾಗಿದೆಯೋ ಸತ್ತಾದ್ಮೇಲೆ ಆ ದೇಹದಲ್ಲಿ ಅವ್ರು ಕಾಣ್ತಾರ? ಅವರಲ್ಲಿ ಮಾತನಾಡ್ಲಿಕ್ಕಾಗ್ತದ? ಅವರಲ್ಲಿ ಸ್ಪರ್ಶ ಮಾಡ್ಲಿಕ್ಕಾಗ್ತದ? ಅವರ ದರ್ಶನ ಆಗ್ತದ? ಇನ್ಮೇಲೆ ಆಗೋದಿಲ್ವಲ್ಲ. ಇದೆಲ್ಲ ಆಗದೇ ಇದ್ದಾಗ ದುಃಖ ಬಂದೇ ಬರ್ತದಲ್ಲ ಅಂತ ಪ್ರಶ್ನೆ ಉಳಿತದ. ಒಂದು ಜ್ಞಾನಿಗಳು ದುಃಖ ಪಡಲ್ಲ ಅಂತ ಹೇಳ್ತಾ ಇದೆಯಾ? ಆದರೆ ದುಃಖ ಆಗ್ತದಲ್ಲ. ಅವರ ದರ್ಶನ ಆಗಲ್ಲ, ಅವರ ಜೊತೆ ಮಾತಾಡ್ಲಿಕ್ಕಾಗಲ್ಲ, ಅವರ ಸ್ಪರ್ಶನ ಏನಾಗೋದಿಲ್ವಲ್ಲ. ಅದರಿಂದ ದುಃಖ ಉಳಿದಿದಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಮುಂದಿನ ಶ್ಲೋಕದ ಚಿಂತನೆ ಏನು? ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಸ್ತಾಂಸ್ತಿತಿಕ್ಷಸ್ವ ಭಾರತ ಅಂತ. ಏನು ಅರ್ಥ ಏನು? ನಮಗೆ ವಿಷಯ ಪದಾರ್ಥಗಳ ಸಂಬಂಧ ಆಗ್ತದೆ. ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳ ಸಂಬಂಧ. ಕಣ್ಣಿಂದ ನೋಡುವಂತಹದ್ದು. ವಿಷಯ ಪದಾರ್ಥಗಳನ್ನು ನೋಡ್ತೇವೆ, ಅದನ್ನು ತಿಂತೇವೆ ಅಥವಾ ಅದನ್ನು ಆಗ್ರಹಣ ಮಾಡ್ತೇವೆ, ಆ ಶಬ್ದಗಳನ್ನು ಕೇಳ್ತೇವೆ. ಈ ವಿಷಯ ಪದಾರ್ಥಗಳ ಸಂಬಂಧ, ಈ ಸಂಬಂಧದಿಂದ ಏನಾಗ್ತದೆ? ನಮಗೆ ಸುಖ ದುಃಖಗಳು ಆಗ್ತದೆ ಅಲ್ವಾ? ಸಂಬಂಧ ಆದಾಗಲೇ ದುಃಖ ಆಗೋದು. ವಿಷಯ ಪದಾರ್ಥಗಳ ಸಂಬಂಧ, ಅದರಿಂದ ಆಗುವಂತಹ ಸುಖ ದುಃಖ, ಶೀತೋಷ್ಣಗಳೇ ಮೊದಲಾದಂತಹ ಸುಖ ದುಃಖ. ಚಳಿಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಶೀತದ ಪದಾರ್ಥದಿಂದ ನಮಗೆ ಸುಖ, ಉಷ್ಣದ ಪದಾರ್ಥಗಳಿಂದ ದುಃಖ ಆಗ್ತದೆ. ಹೀಗೆ ವಿಷಯ ಪದಾರ್ಥಗಳ ಸಂಬಂಧದಿಂದ ನಮಗೆ ಶೀತೋಷ್ಣಗಳ ಸುಖ ದುಃಖ ಆಗ್ತದೆ. ಅದು ಆಗಮಾಪಾಯಿ. ಅಷ್ಟು ಮಾತ್ರವಲ್ಲ, ಅದು ಅನಿತ್ಯ. ಅದು ನಮಗೆ ನಿತ್ಯವೂ ಆಗ್ತದೆ ಅಂತಿಲ್ಲ. ಅದು
ವಿಷಯ ಪದಾರ್ಥಗಳ ಸಂಬಂಧದಿಂದ ಸುಖ ದುಃಖಗಳು ನಿತ್ಯವೂ ಆಗ್ತದೆ ಅಂತಿಲ್ಲ. ಅದು ಅನಿತ್ಯವಾದದ್ದು, ಅಗಮಾಪಾಯಿ ಆದದ್ದು. ಅಗಮಾಪಾಯಿ ಅಂದರೆ ಆಗಾಗ ಬಂದು ಹೋಗುವಂತಹದ್ದು ಅಂತ. ಆಗಾಗ ಬಂದು ಹೋಗುವುದರ ಸಹಿತ ಅದು ನಿತ್ಯ ಅಲ್ಲ, ಅನಿತ್ಯ ಅದು. ಆದ್ದರಿಂದ ಅದನ್ನು ತಿತಿಕ್ಷಣೆ ಮಾಡಿಕೋ ಅಂತ. ತಿತಿಕ್ಷಣೆ ಅಂದರೆ ಮತ್ತೆ ಇಲ್ಲಿ ತಡೆದುಕೊಳ್ಳೋದು ಅಂತಲ್ಲ ಅರ್ಥ. ಅದನ್ನು ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ವಿವೃತ್ತಿಕಾರರು ರಾಯರು ತಿಳಿಸ್ತಾರೆ ಅದಕ್ಕೆ. ತಿತಿಕ್ಷಸ್ವ ಅಂದರೆ ಅದನ್ನು ದೂರ ಸರಿಸು ಅಂತ. ಅದನ್ನು ದೂರ ಮಾಡಿಕೊ. ದೂರ ಮಾಡೋದು ಹೆಂಗಾಗ್ತದೆ? ಅದರ ಅಭಿಮಾನವನ್ನು ತ್ಯಾಗ ಮಾಡು. ವಿಷಯ ಪದಾರ್ಥಗಳ ಸಂಬಂಧ, ಅದರಿಂದ ಆಗುವಂತಹ ಸುಖ ದುಃಖ ಹಿಂಗಾಗ್ತದೆ ನಮಗೆ. ಅಭಿಮಾನ ಇದ್ದಾಗಲೇ ಆಗೋದು. ವಿಷಯಗಳ ಅಭಿಮಾನ, ಆ ವಿಷಯ ಪದಾರ್ಥದಲ್ಲಿ ನಮಗೆ ಅಭಿಮಾನ ಇರ್ತದೆ. ದೇಹದಲ್ಲೂ ಅಭಿಮಾನ ಇರ್ತದೆ. ಇದು ನಾನು, ನನ್ನದು ಅಂತ. ಇದು ನಾನು, ನನ್ನದು ಅಂತ ಅಭಿಮಾನ ಇರೋದ್ರಿಂದನೇ ವಿಷಯ ಪದಾರ್ಥಗಳ ಸಂಯೋಗ ಆಗುವಾಗ ನಮಗೇನಾಗ್ತದೆ? ನಮಗೆ ಬೇಕಾಗಿರೋ ಪದಾರ್ಥದಲ್ಲಿ ಸುಖ, ಬೇಡದೇ ಇರೋ ಪದಾರ್ಥದಲ್ಲಿ ದುಃಖ. ಬೇಸಿಗೆ ಕಾಲದಲ್ಲಿ ಶೀತ ಪದಾರ್ಥದ AC ಹಾಕೊಂಬಿಟ್ರೆ ಸುಖ. ಅಭಿಮಾನ ನಮಗೆ ಅದರಲ್ಲಿ, ದೇಹದ ಅಭಿಮಾನ. ಇದಕ್ಕೆ ನಮಗೆ, ಈ ದೇಹಕ್ಕೆ ಶೀತ ಬೇಕು ಅಂತ. ಅದೇ ಉಷ್ಣ ಪದಾರ್ಥ ಸಂಯೋಗ ಆಗಿಬಿಟ್ರೆ ದುಃಖ. ಹಾಗಾದರೆ ವಿಷಯ ಪದಾರ್ಥಗಳ ಸಂಯೋಗ, ಅದರ ಸಂಬಂಧ, ಅದರಿಂದ ಆಗುವಂತಹ ಸುಖ ದುಃಖ, ಅದರ ಅನುಭವವನ್ನು ತ್ಯಾಗ ಮಾಡಬೇಕು ಮೊದಲು ನಾವು. ಅಂದರೆ ಅದರ ಅಭಿಮಾನವನ್ನು ತ್ಯಾಗ ಮಾಡಬೇಕು. ಅಭಿಮಾನವನ್ನು ತ್ಯಾಗ ಮಾಡಿಬಿಟ್ರೆ ಸುಖ ದುಃಖಗಳು ದೂರ ಹೋಗ್ತದೆ. ಯಾಕೆ ಅಭಿಮಾನವನ್ನು ತ್ಯಾಗ ಮಾಡಬೇಕು ಅಲ್ವಾ? ಅಭಿಮಾನವೇ ಎಲ್ಲದಕ್ಕೂ ಕಾರಣ ಆಗ್ತದೆ. ಈ ಶ್ಲೋಕದಿಂದ ಪ್ರಮುಖವಾಗಿ ಪರಮಾತ್ಮ ತಿಳಿಸ್ತಾ ಇರೋದು ವಿಷಯ ಏನು? ಅಭಿಮಾನ. ನಾನು, ನನ್ನದು ಅಂತ ಅಭಿಮಾನ. ನಾನು ಅಂತ ಅಭಿಮಾನ ಅಂದರೆ ಶರೀರದ ಅಭಿಮಾನ ಇರೋದೇ. ಇದರಿಂದನೇ ಏನಾಗ್ತದೆ? ಅದಕ್ಕೆ ಬೇಕಾದ ಪದಾರ್ಥಗಳ ಸಂಯೋಗ ಆಗುವಾಗ ಸುಖ ದುಃಖಗಳಾಗ್ತವೆ. ಅಭಿಮಾನ ತ್ಯಾಗ ಮಾಡಿಬಿಟ್ರೆ ಸಂಬಂಧ ಸಂಪರ್ಕ ಆದರೂ ಸಹಿತ ಸುಖ ದುಃಖಗಳಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮತ್ತೊಂದು ಮಾತನ್ನು ತಿಳಿಸ್ತಾನೆ ಪರಮಾತ್ಮ. ಅವುಗಳೆಲ್ಲವೂ ಸಹಿತ ಆಗಮಾಪಾಯಿಗಳು. ಅಷ್ಟು ಮಾತ್ರವಲ್ಲ, ಅನಿತ್ಯ. ಎರಡು ವಿಶೇಷಣ ಇಲ್ಲಿ. ಆಗಮಾಪಾಯಿ ಅಂದ್ರೇನು? ಆಗಾಗ ಬಂದು ಹೋಗುವಂತಹದ್ದು. ನೋಡಿ, ಯೋಚನೆ ಮಾಡು. ಈಗ ನಿದ್ರಾವಸ್ಥೆಯಲ್ಲೋ ಮೂರ್ಛಾವಸ್ಥೆಯಲ್ಲಿ ಇರ್ತೀವಿ. ವಿಷಯ ಪದಾರ್ಥಗಳ ಸಂಬಂಧ ಇರ್ತದೋ ಇಲ್ಲೋ ದೇಹಕ್ಕೆ? ಅವಾಗ ಯೋಚನೆ ಮಾಡಿ. ನಿದ್ರೆ, ಸಣ್ಣ ನಿದ್ರೆ ಇರ್ತದೆ. ತ್ವಗಿಂದ್ರಿಯಕ್ಕೆ ವಿಷಯ ಪದಾರ್ಥಗಳ ಸಂಯೋಗ ಇರ್ತದಲ್ಲೋ, ಹೊದ್ಕೊಳ್ಳೋದೋ ಬಿಡೋದೋ ಸಂಬಂಧ ಇದೆ ನಮಗೆ. ಆದರೆ ಅಲ್ಲಿ ನಮಗೆ ಸುಖ ದುಃಖ ಆಗ್ತದೆ? ಏನೂ ಗೊತ್ತಾಗಲ್ಲ. ಎಚ್ಚರ ಆದಮೇಲೆ ಗೊತ್ತಾಗ್ತದೆ. ಅಯ್ಯೋ ಹೊದ್ಕೊಳ್ಬೇಕಿತ್ತು, ಅಯ್ಯೋ ಹೊದ್ಕೊಳ್ಬಾರ್ದಾಗಿತ್ತು, ಎಷ್ಟು ಶೆಕೆ ಆಗಿದೆ, ಅಯ್ಯೋ ಹೊದ್ಕೊಳ್ಬೇಕಿತ್ತು, ಎಷ್ಟು ಶೀತ. ಆದರೆ ನಿದ್ರೆಯಲ್ಲಿ, ಇನ್ನು ಮೂರ್ಛಾವಸ್ಥೆಯಲ್ಲಿ ಹೇಗಿರ್ತದೆ? ಯಾವುದರ ಗಂಧ ಗಾಳಿಯೂ ಇರೋದಿಲ್ಲ. ನಿದ್ರಾ, ಹೀಗೆ ಮೂರ್ಛಾವಸ್ಥಾ, ಸಮಾಧಿಗತವಾದಂತಹ ಸ್ಥಿತಿ, ಯಾವುದರ ಸಂಬಂಧ ಇದ್ದರೂ ಸಹಿತ ವಿಷಯ ಪದಾರ್ಥಗಳ ಸಂಬಂಧ ಇರ್ತದೆ. ಅದು ಸುಖ ದುಃಖಗಳಾಗ್ತದೆ? ಆಗೋದಿಲ್ಲ. ಹಾಗಾದರೆ ವಿಷಯ ಪದಾರ್ಥಗಳ ಸಂಬಂಧ, ಅದರಿಂದ ಆಗುವಂತಹ ಸುಖ ದುಃಖ, ಅದು ಎಂಥದ್ದು? ಅಗಮಾಪಾಯಿ ಮತ್ತು ಅನಿತ್ಯ. ಅದು ಅಂದರೆ ಆಗಮ ಅಪಾಯಿ ಎರಡು ವಿಷಯ ಅಲ್ಲಿ. ಆಗಾಗ ಬಂದು ಹೋಗುವಂಥದ್ದು, ಬರ್ತದೆ, ಹೊಟ್ಟೋಗ್ತದೆ. ಅಷ್ಟು ಮಾತ್ರವಲ್ಲ, ಅನಿತ್ಯ ಅದು. ಆದ್ದರಿಂದಾಗಿ ಅಂತಹ ಸುಖ ದುಃಖಗಳಲ್ಲಿ ನೀನು ಇಚ್ಛೆ ಪಡಬೇಡ. ಅದನ್ನು ಕುರಿತು ಅಯ್ಯೋ ದುಃಖ ಆಗ್ತದೆ, ಅಯ್ಯೋ ಸುಖ ಆಗ್ತದೆ ಅಂತ ಅದನ್ನು ಇಟ್ಕೊಂಡು ಹಿಗ್ಗೋದು ಕುಗ್ಗೋದು ಮಾಡಿಕೊಳ್ಳಬೇಕು ಹೋಗಬೇಡ. ಅದಕ್ಕೆ ಹಿಗ್ಬಾರ್ದು ಕುಗ್ಗಬಾರ್ದು ಅಂದರೆ ಏನು ಮಾಡಬೇಕು? ಪರಮಾತ್ಮ ಹೇಳ್ತಿರೋ ತಿತಿಕ್ಷಣೆ ಮಾಡಿಕೋ. ತಿತಿಕ್ಷಣೆಯಿಂದ ಸಹಿಸಿಕೊಳ್ಳೋದು ಅಂತ ಅರ್ಥ. ಪರಮಾತ್ಮ ಸಹಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅಭಿಮಾನವನ್ನು ತ್ಯಾಗ ಮಾಡು ಅಂತ, ದೂರೀಕುರು ಅಂತ ಹೇಳ್ತಾ ಇದ್ದಾರೆ. ತಿತಿಕ್ಷಸ್ವ ಎಂಬುದಕ್ಕೆ ಅರ್ಥ ಅದನ್ನು ದೂರ ಮಾಡು, ಅಭಿಮಾನ ತ್ಯಾಗ ಮಾಡಿಬಿಡ್ಬೇಕು. ಅಭಿಮಾನ ತ್ಯಾಗ ಮಾಡಿದ್ರೆ ಏನಾಗ್ತದೆ? ಏನೂ ಚಿಂತನೆ ಆಗಲ್ಲ. ಈಗ ಶೆಕೆ ಆಗ್ತಾಯಿದ್ರು ಸಹಿತ, ಶೆಕೆ ಅದು ದೇಹಕ್ಕೆ, ಅದು ಅನಿತ್ಯ. ಒಮ್ಮೆ ಶೆಕೆ ಆಗ್ತದೆ, ಸಂಜೆ ಆಗ್ತಾಯಿದೆ ಮತ್ತೆ ಕೂಲ್ ಆಗ್ತದೆ, ಸೈಲೆಂಟಾಗಿರ್ಬೇಕು. ಅದಕ್ಕೆ ದುಃಖ ಪಡೋದು, ಕುಗ್ಗೋದು ಎಲ್ಲ ಮಾಡಿದ್ರೆ ಅದು ನಮಗೆ ದುಃಖ ಅಂತ ಅನಿಸ್ತದೆ. ದುಃಖ ಅಲ್ವೇ ಅಲ್ಲ, ನಮಗೆ ದುಃಖ ಆಗೋದಲ್ಲ. ಅದು ಜೀವಕ್ಕೆ ಸುಖ ದುಃಖ ಅಂತೇನಿಲ್ಲ. ಅಂದರೆ ವಿಷಯ ಪದಾರ್ಥಗಳಲ್ಲಿ ಆಗುವಂತಹ ಸಂಯೋಗ ಅದು ಆತ್ಮನಿಗೆ ವಿಶೇಷವಾಗಿ ಆಗುವಂಥದ್ದಲ್ಲ. ಆದ್ದರಿಂದಾಗಿ ಅದನ್ನು ದೂರ ಮಾಡು, ಅಭಿಮಾನವನ್ನು ತ್ಯಾಗ ಮಾಡು ಅಂತ ಪರಮಾತ್ಮ ಹೇಳಿದ. ಅದರಿಂದಾಗಿ ಬಂಧುಗಳಿಗೆ ಶರೀರದ ವೈಫಲ್ಯ ಆಗಲಿ, ಅಂದರೆ ಶರೀರವನ್ನು ಕಳ್ಕೊಳ್ಳಿ ಅವರು, ಅಥವಾ ಅವರಿಗೆ ಬಾಣ ಬಿಟ್ಟು ಖಡ್ಗದಿಂದ ಛೇದನೆಯಾಗಿ ಅಂಗವೈಕಲ್ಯ ಏನಾದರೂ ಸಹಿತ ಅಭಿಮಾನ ಇದ್ದರೆ ಅಲ್ವ ಅದಕ್ಕಿಂತ ಸುಖ ದುಃಖ ಆಗೋದು. ಅಯ್ಯೋ ಅವ್ರು ಹೊಟ್ಟೋದ್ರು ಅಂತ ದುಃಖ, ಅಯ್ಯೋ ಅವ್ರಿಗೆ ಇಷ್ಟು ಏಟಾಗಿದೆ ಅಷ್ಟು ಏಟಾಗಿದೆ ಅಂತ ದುಃಖ ಆಗೋದು. ಅವರಲ್ಲಿ ಅಭಿಮಾನನೇ ತ್ಯಾಗ ಮಾಡಿಬಿಟ್ರೆ ಇವ್ರು ನನ್ನವರು, ಯಾರು ನನ್ನವರು ಅಂತಿಲ್ವಲ್ಲ, ಎಲ್ಲರೂ ಅಶಾಶ್ವತರು. ದೇಹನೇ ಶಾಶ್ವತ ಅಲ್ಲ, ಇನ್ನು ಅದರಿಂದ ಬರುವಂತಹ ಸಂಬಂಧ ಇಲ್ಲಿ ಶಾಶ್ವತವಾಗಿರುತ್ತದೆ. ಅದನ್ನು ಅಭಿಮಾನ ತ್ಯಾಗ ಮಾಡಿಬಿಟ್ರೆ
ನಮಗೆ ಅದರಿಂದ ಸುಖ ದುಃಖ ಆಗೋದಿಲ್ಲ ಅಂತ ಪರಮಾತ್ಮ ಹೇಳಿದ. ಅದನ್ನು ಆಚಾರ್ಯರು ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಸೊಗಸಾಗಿ ಬಿಡಿಸಿ ಹೇಳ್ತಾರೆ. ಈ ಶ್ಲೋಕದ ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಏನು ಅಂತ. ತಥಾಪಿ ತದ್ದರ್ಶನ ಅಭಾವಾದಿನ ಶೋಕ ಇತಿ ಚೇನ್ ನ ಇತ್ಯಾಹ ಮಾತ್ರಾ ಸ್ಪರ್ಶಾಸ್ತು ಇತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ದೇಹ ಅದು ಹೋದರೆ ಮತ್ತೊಂದು ದೇಹ ಬರ್ತದೆ, ಶೋಕ ಪಡಬೇಡ ಅಂತ. ಆದರೂ ಸಹಿತ ಅವರ ದರ್ಶನ, ಅವರ ಸ್ಪರ್ಶನ ಅದೆಲ್ಲ ಆಗೋದಿಲ್ವಲ್ಲಪ್ಪ, ಇದರಿಂದ ದುಃಖ ಶೋಕ ಆಗ್ತದಲ್ಲ ಅಂದರೆ ಇಲ್ಲ, ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾನೆ, ಮಾತ್ರಾ ಸ್ಪರ್ಶಾಹ ಇತಿ, ಅಂದರೆ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ ಅಂತ ಹೇಳ್ತಾ ಇದ್ದಾನೆ. ಇನ್ನು ಶ್ಲೋಕವನ್ನು ಬಿಡಿಸ್ತಾ ಇದ್ದಾರೆ ಆಚಾರ್ಯರು. ಮಾತ್ರಾ ಸ್ಪರ್ಶ ಅಂದರೆ ಮಾತ್ರ ಅಂದರೆ ಮಾತ್ರೆ ಅಂತನ. ಮಾತ್ರಾ ಸ್ಪರ್ಶ ಅಂದರೆ ಮೀಯಂತೆ ಇತಿ ಮಾತ್ರಾ ವಿಷಯ, ಎಲ್ಲ ಕಡೆ ಇರುವಂತಹದ್ದು. ಮಾತ್ರಗಳು ಅಂದರೂ ವಿಷಯ ಪದಾರ್ಥ ಅಂತ ಅರ್ಥ. ಮಾತ್ರ ಅಂದರೆ ವಿಷಯ ಪದಾರ್ಥ. ತೇಷಾಂ ಸ್ಪರ್ಶ, ವಿಷಯ ಪದಾರ್ಥಗಳ ಸ್ಪರ್ಶ ಅಂತ ಅಂದರೆ ವಿಷಯ ಪದಾರ್ಥಗಳ ಸಂಬಂಧ ಅಂತ ಅರ್ಥ. ಅಂದರೆ ವಿಷಯ ಪದಾರ್ಥಗಳ ಸಂಬಂಧ ಯಾವುದಕ್ಕಾಗೋದು? ಇಂದ್ರಿಯಕ್ಕಾಗ್ತದೆ. ಮಾತ್ರಗಳು ಅಂದರೆ ಅದು ವಿಷಯ ಪದಾರ್ಥಗಳು, ಅವುಗಳ ಸ್ಪರ್ಶ ಸಂಬಂಧ ಯಾವುದಕ್ಕಾಗ್ತದೆ? ಇಂದ್ರಿಯಕ್ಕೆ. ಇವಾಗ ಕಣ್ಣು ಎಂಬುವಂತಹ ಇಂದ್ರಿಯಕ್ಕೆ ಏನಾಗ್ತದೆ? ಯಾವುದರ ವಿಷಯ ಪದಾರ್ಥಗಳ ಸಂಬಂಧ ಆಗ್ತದೆ? ಮುಂದೆ ಕಾಣುವಂತಹ ರೂಪದ ಅಂದರೆ ನಾನಾ ಬಣ್ಣಗಳ, ನಾನಾ ರೂಪಗಳ ವೈಚಿತ್ರ್ಯಗಳಿಂದ ಕೂಡಿದಂತಹ ಸಂಬಂಧ ಕಣ್ಣು ಎಂಬುವಂಥ ಇಂದ್ರಿಯಕ್ಕಾಗ್ತದೆ. ಗಂಧ ಎಂಬುವಂತಹ ಒಂದು ಮಾತ್ರ ವಿಷಯ ಪದಾರ್ಥದ ಸಂಯೋಗ, ಅದರ ಸಂಬಂಧ ಮೂಗಿಗೆ ಆಗ್ತದೆ. ಘ್ರಾಣ ಎಂಬುವಂತಹ ಇಂದ್ರಿಯಕ್ಕೆ ಆಗ್ತದೆ, ಮೂಗು ಎಂಬುವಂತಹ ಇಂದ್ರಿಯಕ್ಕೆ ಆಗ್ತದೆ. ಹಾಗಾದರೆ ಮಾತ್ರಾ ಸ್ಪರ್ಶ ಅಂದರೆ ಏನರ್ಥ? ವಿಷಯ ಪದಾರ್ಥಗಳ ಸಂಬಂಧ. ಆ ಸಂಬಂಧಗಳು ಎಂಥದ್ದು? ಶೀತೋಷ್ಣ ಸುಖ ದುಃಖದಾಹ. ಅದು ನಮಗೆ ಶೀತ ಉಷ್ಣ ಮೊದಲಾಗಿ ನಮಗೆ ಸುಖ ದುಃಖಗಳಾಗಿ ಕಾರಣ ಆಗ್ತದೆ ಅಲ್ವಾ? ದೇಹೇ ಶೀತೋಷ್ಣಾದ ಸಂಬಂಧಾದಿ ಶೀತೋಷ್ಣಾದ್ಯನುಭವ ಆತ್ಮನಃ. ಹೀಗೆ ಆತ್ಮನಿಗೆ, ಜೀವನಿಗೆ ಶೀತ ಉಷ್ಣದ ಒಂದು ಅನುಭವ ಆಗ್ತದೆ. ಶೀತೋಷ್ಣ ಸುಖ ದುಃಖದ ಅರ್ಥ ಏನು? ಶೀತ ಉಷ್ಣದ ಅನುಭವದಿಂದ ಕೊಡ್ತದೆ. ಆ ಅನುಭವದಿಂದ ಏನಾಗ್ತದೆ? ನಮಗೆ ಸುಖ ದುಃಖ ಆಗ್ತದೆ. ವಿಷಯ ಪದಾರ್ಥಗಳ ಸಂಬಂಧ, ಆ ಸಂಬಂಧ ಏನಾಯಿತು? ಇವನಿಗೆ ಅನುಭವ ಆಯಿತು. ಬಿಸಿಯಾದ ಪದಾರ್ಥದ ಸಂಬಂಧ ಬಿದ್ದರೆ ದೇಹಕ್ಕೆ, ತ್ವಗೀಂದ್ರಿಯಕ್ಕೆ, ಇಂದ್ರಿಯ ಅದು ತ್ವಕ್ ಎಂಬುದು ಒಂದು ಇಂದ್ರಿಯ, ಆ ಇಂದ್ರಿಯಕ್ಕೆ ಬಿಸಿಯಾದಂತಹ ಪದಾರ್ಥದ ಸಂಯೋಗ ಆದರೆ ಅನುಭವ ಆಗ್ತದೆ. ಏನು ಅನುಭವ? ಉಷ್ಣದ ಅನುಭವ ಆಗ್ತದೆ. ಉಷ್ಣದ ಅನುಭವದಿಂದ ಏನಾಯಿತು? ದುಃಖ ಆಯಿತು, ಅಯ್ಯೋ ಅಂತ. ಅದೇ ಚಳಿಗಾಲದಲ್ಲಾದರೆ ಸುಖ, ಸಂಬಂಧ ಬೇರೆ ಆಯಿತು. ಹೀಗೆ ಈ ಅನುಭವದಿಂದಾಗಿ ಸುಖ ದುಃಖಗಳು ಆಗ್ತದೆ. ಹೀಗೆ ಅವುಗಳೆಲ್ಲವೂ ಸಹಿತ ಇಂಥದ್ದು ಆಗಮ ಪಾಗಿನೋ ಅನಿತ್ಯ, ನಿರಂತರವಾಗಿ ಆಗೋದಲ್ಲ. ಯಾಕೆ ಬಂದು ಹೋಗ್ತದೆ? ಯಾವಾಗಲೂ ಇದ್ಬಿಡಿದ್ರೆ ಅಯ್ಯೋ ಯಾವಾಗಲೂ ಇರ್ತದೆ ಅಂತ ಏನು ಮಾಡ್ಬೋದಿತ್ತು? ಯಾವಾಗಲೂ ಇರೋದಲ್ಲ, ಆಗಾಗ ಬಂದು ಹೋಗೋದು. ಅಷ್ಟು ಮಾತ್ರವಲ್ಲ, ಅದು ಅನಿತ್ಯವೂ ಸಹಿತ, ನಿತ್ಯವಾಗಿ ಇರೋದು ಅಲ್ಲ. ಅದನ್ನ ಯಾಕೆ ಆಗಮ ಪಾಗಿನ ಮತ್ತು ಅನಿತ್ಯ ಅಂತ ಹೇಳ್ತಾರೆ ಅಂತ ಮುಂದೆ ಹೇಳ್ತಾರೆ. ಎರಡು ವಿಶೇಷಣ ಯಾಕೆ ಅಂತ, ಆಯಿತಾ? ತತಶ್ಚ ಸುಖ ದುಃಖೆ, ಹೀಗೆ ಸುಖ ದುಃಖಗಳು ಉಂಟಾಗ್ತದೆ ಅಂತ ಹೇಳಿ ಮುಂದೆ ಒಂದು ಮಾತನ್ನು ಹೇಳ್ತಾರೆ. ನಮಗೆ ನಹಿ ಆತ್ಮನಃ ಸ್ವತಃ ಸುಖ ದುಃಖಾದಿ ಸಂಭವತಿ ಕುತಃ ಆಗಮಾಪಾಯಿತ್ವಾತ್. ನೋಡಿ, ಕೇವಲ ವಿಷಯ ಪದಾರ್ಥಗಳ ಸಂಬಂಧ ಇದ್ದ ಕೂಡಲೇ ನಮಗೆ ಸುಖ ದುಃಖದ ಅನುಭವ ಆಗಬೇಕು ಅಂತಿಲ್ಲ. ಯಾಕೆ ಎರಡನೇ ಲೈನ್ ಹೇಳ್ತಿರೋದು ಅಂತ ಆಚಾರ್ಯ ಬಿಡಿಸಿ ಹೇಳ್ತಾ ಇದ್ದಾರೆ. ಒಂದನೇ ಲೈನ್ ಅಂದರೆ ಮಾಸ್ತಾ ಸ್ಪರ್ಶಾಸ್ತು ಕೌಂತೆಯ ಸುಖ ವಿಷ್ಣುವಂಶ ಸುಖ ದುಃಖದ. ವಿಷಯ ಪದಾರ್ಥಗಳ ಸಂಬಂಧ ಇದ್ದ ಕೂಡಲೇ ನಮಗೆ ಶೀತೋಷ್ಣ ಸುಖಗಳಾಗಿ ಸುಖ ದುಃಖಗಳು ಆಗ್ತದೆ ಅಂತ. ಅಷ್ಟು ಮಾತ್ರ ಇದ್ರೆ ಆಗಲ್ಲ. ಆಗಮ ಪಾಯಿನೋ ನಿತ್ಯ. ನೆಕ್ಸ್ಟ್ ಬೇಕು ನಮಗೆ. ಯಾಕೆ ಹೇಳಿ? ಈಗ ವಿಷ ಪದಾರ್ಥಗಳ ಸಂಬಂಧ ಇದೆ. ಎಲ್ಲಿ? ಮೂರ್ಛಾವಸ್ಥೆಯಲ್ಲಿದ್ದೀವಿ ಅಥವಾ ನಿದ್ರೆಯಲ್ಲಿದ್ದೀವಿ. ಎಲ್ಲ ಪದಾರ್ಥಗಳ ಸಂಬಂಧ ಇದ್ದೇ ಇರ್ತದೆ. ಯಾವುದೇ ಇಲ್ಲದೆ ಅವರು ಸಹಿತ ತ್ವಗೀಂದ್ರಿಯಕ್ಕೆ, ಅದೊಂದು ಇಂದ್ರಿಯ, ಅದಕ್ಕೆ ವಿಷಯದ ಸಂಬಂಧ ಆಗ್ತಾ ಇರ್ತದಲ್ಲ. ನಾವು ಹೊದ್ಕೊಳ್ಳೋದೇ ಇರೋದು ಅಥವಾ ಬಟ್ಟೆ ಹಾಕ್ಕೊಳ್ಳೋದೇ ಇರೋದು ತ್ವಗೀಂದ್ರಿಯಕ್ಕಂತೂ ವಿಷಯ ಪದಾರ್ಥ ಸಂಯೋಗ ಇದ್ದೇ ಇರ್ತದೆ. ಅದರಲ್ಲಿ ಸುಖ ದುಃಖ ಕಾರಣ ಆಗ್ತದ? ಅಲ್ಲಿ ಅನುಭವ ಆಗ್ತದ? ಆಗೋದಿಲ್ಲ. ಮತ್ತೇನ್ರಿ ಅಂದರೆ ಅದಕ್ಕೆ ಹೇಳ್ತಾರೆ ಆಗಮ ಪಾಗಿತ್ವಾತ್. ಆತ್ಮ ಅಂದರೆ ಜೀವನಿಗೆ ಯಾವಾಗಲೂ ಸುಖ ದುಃಖಗಳು ಅನುಭವ ಆಗ್ತಾ ಇರ್ತದೆ ಅಂತ ಇಲ್ಲ. ಕುತಃ ಯಾಕೆ ಅಂದರೆ ಆಗಮ ಪಾಗಿತ್ವಾತ್. ಆಗ ಆಗಮ ಅಪಾಗಿ ಆಗಾಗ ಬಂದು ಹೋಗ್ತದೆ. ಇದ್ದಾಗ ಆಗ್ತದೆ, ಇಲ್ಲದೆ ಹೋದಾಗ ಆಗಲ್ಲ. ಕೆಲವು ಕಡೆ ಆಗೋದಿಲ್ಲ. ಎಲ್ಲಿ? ನಿದ್ರಾ ಮೂರ್ಛಾದಿ ಅವಸ್ಥೆಗಳಲ್ಲಿ. ಕೆಲವೊಮ್ಮೆ ನಮಗೆ ಬೇಡದೆ ಹೋದ್ರೆ ಆಗೋದಿಲ್ಲ. ಎಚ್ಚೆತ್ತು ಕೇಳ್ತಾ ಇರ್ತೀವಿ, ಪಾಠ ಕೇಳ್ತಾ ಇರ್ತೀವಿ, ಶ್ರವಣೇಂದ್ರಿಯಕ್ಕೆ ಶಬ್ದ ಹೋಗಿ ಬೀಳ್ತಾ ಇರ್ತದೆ, ಅದು ಅರ್ಥ ಆಗೋದಿಲ್ಲ. ಯಾಕೆ? ಮನಸ್ಸಲ್ಲಿ ಪರಿಪೂರ್ಣವಾಗಿ ಇರೋದಿಲ್ಲ. ಹಂಗಾರೆ ಏನಾಯ್ತದು? ಆಗಮಾಪಾಯಿ ಅಂತ ಆಯ್ತು. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗೋದಿಲ್ಲ.
ಹೀಗೆ ಯದಿ ಆತ್ಮನಃ ಸ್ವತಃ ಸ್ಯು ಸುಪ್ತಾವಪಿ ಸ್ಯು, ಯಾವಾಗಲೂ ಸುಖ ದುಃಖಗಳ ಅನುಭವ ಆಗ್ತದೆ ಅಂತ ಹೇಳಿಬಿಟ್ರೆ ನಿದ್ರೆಯಲ್ಲಿ ಆಗ್ತದ? ನಿದ್ರೆಯಲ್ಲೂ ಆಗಬೇಕಿತ್ತು, ನಿದ್ರೆಯಲ್ಲಿ ಆಗೋದಿಲ್ಲ. ಆದ್ದರಿಂದ ಅದಾಮಾಪಾಯಿ ಅತಃ ಯಥೋ ಮಾತ್ರ ಸ್ಪರ್ಶಾ ಜಾಗ್ರದಾದ್ ಏವ ತೇ ಸಂತಿ ನಾಣ್ಯದ್ ಏತಿ ತದನ್ಮಯ ವ್ಯತಿರಿಕ್ತಾತ್ ತನ್ನಿಮಿತ್ತಾ ಏವ ಅನಾತ್ಮನಃ ಸ್ವತಃ. ಅರ್ಥ ಆಗ್ತಿದೆಯಲ್ಲ? ಆದ್ದರಿಂದ ಜಾಗ್ರದ ಅವಸ್ಥೆಯಲ್ಲಿ ಇದ್ದಾಗಲೇ ನಮಗೆ ವಿಷ ಪದಾರ್ಥಗಳ ಸಂಬಂಧ ಆಗುವಾಗ ಶೀತೋಷ್ಣಾದಿ ಅನುಭವದ ಮೂಲಕವಾಗಿ ನಮಗೆ ಏನಾಗ್ತದೆ? ಸುಖ ದುಃಖಗಳು ಉಂಟಾಗ್ತದೆ. ನಿದ್ರಾವಸ್ಥೆಯಲ್ಲಿ, ಸುಷುಪ್ತ್ಯಾದಿಗಳಲ್ಲಿ, ಮೂರ್ಛಾವಸ್ಥೆಗಳಲ್ಲಿ, ಜ್ಞಾನಿಗಳು ಸಮಾಧಿಗತವಾದಂತಹ ಸ್ಥಿತಿಯಲ್ಲಿ ಧ್ಯಾನಾವಸ್ಥೆಯಲ್ಲಿರುವಾಗ ವಿಷ ಪದಾರ್ಥಗಳ ಸಂಯೋಗ ಇದ್ದರೂ ಸಹಿತ ಈ ರಂಬೆ, ಊರ್ವಶಿ ಮುಂತಾದವರು ವಿಶ್ವಾಮಿತ್ರರ ಮುಂದೆ ಏನೇ ಹಾವಭಾವಗಳ ಲೀಲೆಗಳನ್ನು ತೋರ್ತಾ ಇದ್ದರೂ ಸಹಿತ ಅವರಿಗೆ ಏನು ಅನುಭವನೂ ಉಂಟಾಗಲ್ಲ. ಜ್ಞಾನಾವಸ್ಥೆಯಲ್ಲಿರುವಾಗ, ಪರಮಾತ್ಮನ ಸುಖದಲ್ಲಿರುವಾಗ ಇದು ಏನು ಅನಿಸೋದೇ ಇಲ್ಲ, ಇದು ಸುಖ ದುಃಖ ಏನು ಅನಿಸೋದೇ ಇಲ್ಲ ಅವ್ರಿಗೆ, ಆ ಕಡೆ ಮುಖನೇ ಮಾಡಲ್ಲ. ಹೀಗೆ ಜಾಗ್ರದ ಅವಸ್ಥೆಯಲ್ಲಿರುವಾಗ ನಮಗೆ ವಿಷ ಪದಾರ್ಥದ ಸಂಬಂಧದಿಂದಾಗಿ ಏನಾಗ್ತದೆ? ಅನುಭವ ಆಗ್ತದೆ. ಶೀತೋಷ್ಣಾದಿ ಅನುಭವ ಮೂಲಕವಾಗಿ ನಮಗೆ ಸುಖ ದುಃಖಗಳು ಉಂಟಾಗ್ತದೆ ಅಂತ ತಿಳಿಯಬೇಕು ಅಂತ. ಹೀಗೆ ಇಂತಹ ವಿಷ ಪದಾರ್ಥಗಳಲ್ಲಿ ಅಭಿಮಾನ ಇದ್ದರೆ ಏನಾಗ್ತದೆ? ನಮಗೆ ಸುಖ ದುಃಖ ಆಗ್ತದೆ. ಅದರ ಅಭಿಮಾನ ತ್ಯಾಗ ಮಾಡೋದು ಸುಲಭ ಅಲ್ವಾ? ಅಂತರಿಂದಾಗಿ ಅದನ್ನು ಅಭಿಮಾನ ತ್ಯಾಗ ಮಾಡು, ತಿತಿಕ್ಷಸ್ವ ಅಂದರೆ ಅದನ್ನು ದೂರ ಮಾಡು, ಅಭಿಮಾನವನ್ನು ದೂರ ಸರಿಸಿಬಿಟ್ರೆ ಸುಖ ದುಃಖ ಉಂಟಾಗ್ತದೆ ಅಂತ ಚಿಂತೆ ಇಲ್ಲ. ಹಿಗ್ಗೋದು ಕುಗ್ಗೋದು ನಾವು ಮಾಡಲಿಕ್ಕೆ ಹೋಗಲ್ಲ, ಶೋಕ ಪಡೋದಿಲ್ಲ ಅಂತ ಹೇಳ್ತಾರೆ. ಆತ್ಮನಶ್ಚ ತೈಹಿ ವಿಷಯೀಭಾವ ಸಂಬಂಧಾದ್ ಅನ್ಯ ಸಂಬಂಧೋ ನಾಸ್ತಿ. ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಭಿಮಾನವನ್ನು ದೂರ ಮಾಡು ಅಂತ ಕೃಷ್ಣವರು ಮಾತ್ರ ತಿಳಿಸ್ತಾ ಇದ್ದಾರೆ. ವಿಷಯ ಅಭಿಮಾನ ಇರೋದು ಯಾರಿಗೆ? ಜೀವನಿಗೇನು. ಇಲ್ಲಿ ವಿಷಯೀಭಾವದ ಸಂಬಂಧ ಇದೆ ಅಂತ ಹೇಳ್ತಾರೆ. ಏನು ವಿಷಯೀಭಾವ ಸಂಬಂಧ? ವಿಷಯ ಯಾವುದು? ಶೀತೋಷ್ಣಾದಿ ಅನುಭವ ವಿಷಯ. ವಿಷ ಪದಾರ್ಥಗಳ ಸಂಬಂಧದಿಂದ ಏನಾಗ್ತದೆ? ಶೀತೋಷ್ಣಾದಿ ಸಂಬಂಧ ನಮಗೆ ಅನುಭವ ಆಗ್ತದೆ. ಆ ಅನುಭವ ವಿಷಯ. ಇಲ್ಲಿ ವಿಷಯೀ ಯಾರು? ಇಲ್ಲಿ ಜೀವ. ವಿಷಯೀಭಾವ ಸಂಬಂಧ ಇದೆ. ಆದ್ದರಿಂದಾಗಿ ಈ ವಿಷಯದ ಅನುಭವ ಯಾರಿಗಿದೆ ಅಂತ ನಿಶ್ಚಯ? ಜೀವನಿಗೆ. ಸೊ ಈ ಜೀವ ಏನು ಮಾಡ್ಬೋದು ಇವಾಗ? ಅನುಭವವನ್ನು ಅಂದರೆ ಅದರ ಅಭಿಮಾನವನ್ನು ತ್ಯಾಗ ಮಾಡ್ಬೋದು. ಆ ವಿಷಯ ಪದಾರ್ಥದ ಅನುಭವ, ಅದರಲ್ಲಿರುವಂತಹ ಅಭಿಮಾನವನ್ನು ದೂರ ಮಾಡ್ಬೋದು. ಪ್ರಶ್ನೆ ಬರ್ತದೆ, ಅದು ಹೆಂಗ್ರಿ ಅಭಿಮಾನ ಹೆಂಗೆ ತ್ಯಾಗ ಅದು ಅಭಿಮಾನ ಇರೋದು ಇವನಿಗೇನೆ. ಯಾರಿಗೆ? ಜೀವನಿಗೇನೆ. ಯಾಕೆ? ವಿಷಯೀಭಾವ ಸಂಬಂಧದಿಂದ ಸಿದ್ಧ ಆಗ್ತದೆ. ಅದರ ಅಭಿಮಾನ ಇರೋದು ಜೀವನಿಗೇನೆ ಅಂತ. ಜೀವ ಅಭಿಮಾನವನ್ನು ತ್ಯಾಗ ಮಾಡಿಬಿಟ್ರೆ ಮುಗೀತು. ಇದು ನನ್ನದು ಅಂತ ಸಂಬಂಧ ಪಡ್ಕೊಳ್ತಾನವ, ಸಂಬಂಧ ಪಡಿಸ್ಕೊಳ್ಳೋದು ಇವನೇನೆ. ಆ ಸಂಬಂಧದ ವಿಷಯವನ್ನು, ಅಭಿಮಾನವನ್ನು ದೂರ ಮಾಡಿಬಿಟ್ರೆ ಅವನಿಗೆ ಅದರಿಂದ ಸುಖ ದುಃಖಗಳು ಶೋಕ ಪಡಲಿಕ್ಕೆ ಹೋಗೋದಿಲ್ಲ ಅಂತ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಎಷ್ಟು ಚಂದ ವಿಷಯ ಹೇಳ್ತಾರೆ ನೋಡಿ. ಏನು ಇನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಏನು? ಮನಸ್ಸಿನ ವಿಕಾರಗಳಿದೆ. ಮನಸ್ಸಿನ ವಿಕಾರಗಳೇ ಸುಖ ದುಃಖ ಜ್ಞಾನ. ಇದು ಮನಸ್ಸಿಗೆ ಆಗುವಂಥದ್ದು. ಸುಖ ದುಃಖ ಇದು ಮನಸ್ಸಿನ ವಿಕಾರಗಳು. ಅದೆಲ್ಲ ಏನು? ಮನೋಧರ್ಮಗಳದಲ್ಲ. ನಮಗೇನು ಅನುಭವ ಉಂಟಾಗಿ ಸುಖ ದುಃಖಗಳು ಆಗ್ತದೆ, ಅದು ಮನಸ್ಸಿಗಾಗೋದು. ಮನಸ್ಸಿನ ಮನೋವಿಕಾರ ಧರ್ಮಗಳು ಅದಲ್ಲ. ಅದನ್ನು ಗ್ರಹಿಸೋನು ಯಾರು? ಜೀವ. ಯಾಕೆ? ಅದು ನನ್ನದೊಂದು ಗ್ರಹಿಸ್ಬಿಡ್ತಾನೆ. ಅದು ಮನಸ್ಸಿಗೆ ಆಗ್ತಾ ಇರ್ತದೆ. ಮನಸ್ಸೇ ಬೇರೆ, ಜೀವನೇ ಬೇರೆ. ಆ ಮನೋ ಇಂದ್ರಿಯನೇ ಜೀವನ ಇಲ್ಲ. ಅದು ಮನೋಧರ್ಮವನ್ನು ಇವ ಏನು ಮಾಡಿಬಿಡ್ತಾನೆ? ಅದು ನನ್ನದು ಅಂತ ಗ್ರಹಿಸಿಬಿಡ್ತಾನೆ. ಅದು ತನ್ನ ಸಂಬಂಧಪಡಿಸಿಕೊಳ್ತಾನೆ. ಆದ್ದರಿಂದಾಗಿ ಏನು ಮಾಡಬೇಕಾಗ್ತದೆ ನಾವು? ಗ್ರಹಿಸಿ ಏನು ಮಾಡ್ತಾನೆ? ತನಗೆ ಬೇಕಾದದ್ದ ವಿಷಯದಲ್ಲಿ ಹಿಗ್ತಾನೆ, ತನಗೆ ಬೇಡದೇ ಹೋದ ವಿಷಯದಲ್ಲಿ ಕುಗ್ತಾನೆ. ತನಗೆ ಬೇಕಾದ ಪದಾರ್ಥ ಸಿಕ್ಕಿದಾಗ ಆ ವಿಷಯದಲ್ಲಿ ಭ್ರಮೆ ಅವನಿಗೆ, ಇದು ನನ್ನದು ಸುಖ ಅವನಿಗೆ. ತನಗೆ ಬೇಡದೇ ಹೋದರೆ ಅದರಲ್ಲಿ ದ್ವೇಷ ಉಂಟಾಗ್ತದೆ. ತನಗೆ ಬೇಡದೇ ಇರೋರಲ್ಲಿ ದ್ವೇಷ. ಈಗ 2 ಮನೆ ಒಟ್ಟೊಟ್ಟಿಗಿದೆ. ಮನೆ ಬೀಳಿಸ್ತಾರೆ, ಬುಲ್ಡೋಸರ್ ತೊಗೊಂಡು ಬೀಳಿಸ್ತಾರೆ. ಬೀಳಿಸುವಾಗ ಏನಾಗ್ತದೆ? ಒಬ್ಬರಿಗೆ ಸುಖ, ಒಬ್ಬರಿಗೆ ದುಃಖ ಆಗ್ತದೆ. ಯೋಚನೆ ಮಾಡಿ ನೋಡಿ. ಎಲ್ರಿಗೂ ಸುಖ ಆಗ್ತದ? ಎಲ್ರಿಗೂ ದುಃಖ ಆಗ್ತದ? ಕೆಲವೊಬ್ಬರಿಗೆ ಸುಖ, ಕೆಲವೊಬ್ಬರಿಗೆ ದುಃಖ. ಯೋಚನೆ ಮಾಡಿ ನೋಡ್ರಿ ಏನರ್ಥ ಅಲ್ಲಿ? ಒಬ್ಬನಿಗೆ ಆ ಮನೆಯ ಮೇಲೆ ಅಭಿಮಾನ. ಇದು ನಂದು, ಇದು ನನ್ನ ಮನೆ, ನಾ ಕಟ್ಸಿದ ಮನೆ, ಇದು ನಮ್ಮ ಪರಂಪರಾಗತವಾಗಿ ಬಂದ ಮನೆ.
ಅಭಿಮಾನ. ಮತ್ತೊಬ್ಬನಿಗೆ ಅದ್ರ ಬಗ್ಗೆ ಏನು ಚಿಂತನೆಯೇ ಇಲ್ಲ. ಅಥವಾ ಅವನಿಗೆ ಆಗದೆ ಹೋದರೆ ಅವನಿಗೆ ದ್ವೇಷ. ಪಕ್ಕದ ಬರೀ ಕಂಡ್ರೆ ಆಗಲ್ಲ, ಮನೆ ಬಿಡಿಸಿ ಬೇರೆ ಕಡೆ ಹೋದ ಅಂತ ಸಂತೋಷ. ಯಾಕೆ? ದ್ವೇಷ. ಆದ್ದರಿಂದ ಇವನಿಗೆ ಸುಖ. ಪಾಪ ಹೊಡೆದು ಹೋಗೋವನಿಗೆ ದುಃಖ. ಆದರೆ ಈ ಸುಖ ದುಃಖಗಳು ವ್ಯತ್ಯಾಸ ಆಯ್ತು. ಹಾಗಾದರೆ ಹಿಗ್ಗೋದು ಕುಗ್ಗೋದು ಅದು ಯಾವುದರಿಂದ ಆಗ್ತಾ ಇದೆ ಜೀವನಿಗೆ? ಅದು ಮನೋಧರ್ಮ. ಆದರೆ ಜೀವನಿಗೆ ಆಗ್ತಾ ಇದೆ, ತಾನು ಗ್ರಹಿಸ್ತಾನೆ. ಯಾಕೆ? ನಾನು ನನ್ನದು ಅಥವಾ ನನ್ನದಲ್ಲ, ಇದು ನನ್ನದಲ್ಲ, ನಾನಲ್ಲ, ಇದು ನನ್ನದಲ್ಲ ಅಂತ ಗ್ರಹಿಸ್ತಾನೆ. ಸೊ ಅಭಿಮಾನ ಇರೋದ್ರಿಂದ ಸುಖ ಗೊತ್ತಾಗ್ತಾನೆ. ಅಭಿಮಾನವನ್ನು ತ್ಯಾಗ ಮಾಡಿಬಿಡು ಅಂತ ಪರಮಾತ್ಮ ಹೀಗೆ ತಿಳಿಸಿ, ನಂತರದಲ್ಲಿ ನಮಗೆ ಆಗಮ ಅಪಾಯಿ ಅನಿತ್ಯಗಳು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಈ ವಿಷ ಪದಾರ್ಥಗಳ ಸಂಬಂಧ, ಅದರ ಅನುಭವ, ಅದರಿಂದ ಆಗುವಂತಹ ಸುಖ ದುಃಖ ಅರ್ಥ ಆಗ್ತಿದೆಯಲ್ಲ. ವಿಷ ಪದಾರ್ಥ ಸಂಬಂಧ ಆಗ್ತದೆ, ಅದರಿಂದ ಶೀತೋಷ್ಣಾದಿ ಅನುಭವ ಆಗ್ತದೆ ನಮ್ಮಲ್ಲಿ, ಅದರಿಂದ ಏನು ಉಂಟಾಗ್ತದೆ? ಸುಖ ದುಃಖಗಳಾಗ್ತದೆ. ಇದು ಆಗಮಾಪಾಯಿಗಳು ಅನಿತ್ಯ ಅಂತ ಹೇಳ್ತಾ ಇದ್ದಾರೆ. ಏನಂಗೆ ಅರ್ಥ ಬಿಡಿಸಿ ಹೇಳ್ತಾರೆ ಮುಂದೆ. ನಚ ಆಗಮಾಪಾಯಿತ್ವೇ ಅಪಿ ಪ್ರವಾಹ ರೂಪತ್ವೇನಾಪಿ ನಿತ್ಯತ್ವಮಸ್ತಿ ಸುಪ್ತ ಪ್ರಳಯಾದೋ ಅಭಾವಾತ್ ಇತ್ಯತಃ ಅನಿತ್ಯಾಹ ಇತಿ. ಆಗಮಾಪಾಯಿ ಅಂತ ಹೇಳ್ತಾ ಇದ್ದಾರೆ. ಆಗಮ ಅಪಾಯಿ ಅಂತ ಅರ್ಥ ಅಲ್ಲಿ ಬಿಡಿಸ್ಬೇಕದನ್ನು. ಆಗಮ ಬರ್ತದೆ, ಆಗಮ ಅಂದರೆ ಬರ್ತದೆ, ಅಪಾಯಿ ಅಂದರೆ ಹೋಗ್ತದೆ. ಆಗಮಾಪಾಯಿ ಆದರೂ ಸಹಿತ ಕೆಲವೊಂದು ನಿತ್ಯ ಆಗ್ತದೆ. ಏನು ಯೋಚನೆ ಮಾಡಿ ನೋಡಿ. ಇವಾಗ ಈ ಗಂಗಾ ಪ್ರವಾಹ ಅಂತ ಹೇಳ್ತೀವಿ ನಾವು. ಇವಾಗ ಗಂಗೆಯ ಪ್ರವಾಹ, ಗಂಗೆಯ ರಭಸ ಗೊತ್ತು ಎಲ್ಲರೂ ನಮಗೆ. ಅಲ್ಲಿ ಆಗಮಾಪಾಯಿ ಆದರೂ ಸಹಿತ ಅದು ನಿತ್ಯ ಆಗ್ತದೆ. ಯೋಚನೆ ಮಾಡಿ. ಇವರು ಕೇಳೋ ಪ್ರಶ್ನೆ ಏನು ಅಂದರೆ, ಆಗಮಾಪಾಯಿ ಆದರೂ ಸಹಿತ ಅನಿತ್ಯ ಅಂತ ಯಾಕೆ? ಆಗಮಾಪಾಯಿ ನಿತ್ಯ ಅಂತ ಹೇಳ್ಬೋದು. ಆಗಮಾಪಾಯಿ ಹಾಗೆ ಅನಿತ್ಯ ಅಂದರೆ ಏನರ್ಥ? ಉದಾಹರಣೆಗೆ ಇವಾಗ ಗಂಗಾ ಪ್ರವಾಹ ಇದೆ. ಗಂಗಾ ಪ್ರವಾಹದಲ್ಲಿ ಪ್ರವಾಹ ನಿತ್ಯನ? ಯೋಚನೆ ಮಾಡಿ. ಗಂಗಾ ಪ್ರವಾಹ ಇವಾಗ ಬದ್ರಿಲಿ ನೋಡ್ತೀವಿ ಪ್ರವಾಹ, ಹರಿದ್ವಾರದಲ್ಲಿ ನೋಡ್ತೀವಿ ಪ್ರವಾಹ. ಪ್ರವಾಹ ಹೋಗ್ತಾನೆ ಇದೆ. ನಿತ್ಯನೋ ಅನಿತ್ಯನೋ? ಅದು ನಿತ್ಯ. ಆದರೆ ಅದರ ಕಣಗಳು, ಇವಾಗ ಒಂದು ಕಣ ತಗೊಳ್ತೀವಿ, ಅದರೊಳಗೆ ಒಂದೊಂದು ಹನಿ ತಗೊಳ್ತೀವಿ. ಆ ಹನಿನೇ ಇದೆಯಾ ಅಲ್ಲಿ? ಆ ಹನಿ ಹೊಟ್ಟೋಯ್ತು. ಇವಾಗ ಹರಿದ್ವಾರದಲ್ಲಿರೋ ಹನಿ 5 ನಿಮಿಷಕ್ಕೆ ಬಿಟ್ಟರೆ ಅಲ್ಲಿಂದ 10 ಕಿಲೋಮೀಟ್ರ್ ಮುಂದಕ್ಕೆ ಹೋಗೋಗಿರುತ್ತೆ. ಸೊ ಅದೇನು? ಅನಿತ್ಯ. ಅದರ ಕಣಗಳು ಅನಿತ್ಯ, ಆದರೆ ಪ್ರವಾಹ ನಿತ್ಯ ಅಲ್ವಾ? ಅದೇ ರೀತಿ ಆಗ್ಬೋದಲ್ಲ ವಿಷ ಪದಾರ್ಥಗಳ ಸಂಬಂಧ. ಹಾಗಲ್ಲ. ಅದು ಆಗಮಾಪಾಯಿ ಆದರೂ ಸಹಿತ ಅದು ಅನಿತ್ಯ ಅಂತ ತೋರಿಸ್ಕೊಡ್ತಾ ಇದ್ದ. ಉದಾಹರಣೆಗೆ ಒಂದು ಪುಷ್ಪ, ಅದು ವಿವೃತ್ತಿಯಲ್ಲಿ ತಿಳಿಸ್ತಾರೆ ಅದನ್ನು. ಪುಷ್ಪ ಇವಾಗ ಯಾವುದಾದ್ರು ಒಂದು ಪುಷ್ಪ ತೊಗೊಳ್ಳೋಣ ಅಂದರೆ ಸೀಸನಿಗೆ ಮಾತ್ರ ಬರೋದು. ಅಥವಾ ಮಾವಿನ ಹಣ್ಣು ಅಂತ ತೊಗೊಳ್ಳೋಣ. ಮಾವಿನ ಹಣ್ಣು ಆ ಸೀಸನಿಗೆ ಮಾತ್ರ ಬರ್ತದೆ, ಮತ್ತು ಸಿಗೋದಿಲ್ಲ ನಮಗೆ. ಅದು ಆಗಮಾಪಾಯಿ ಮತ್ತು ಅನಿತ್ಯ ಅಲ್ವಾ? ನಿತ್ಯವಾದದ್ದಲ್ಲ. ಅದು ಸೀಸನಿಗೆ ಮಾತ್ರ ಬರ್ತದೆ. ಸೀಸನ್ಗೆ ಮಾತ್ರ ಬಂದು ಹೊಟ್ಟೋಗ್ತದಾ? ಮತ್ತು ಬರಲ್ವಾ? ಬರ್ತದೆ. ಆಗಮಾಪಾಯಿ ಅನಿತ್ಯ. ಗಂಗೆ ಪ್ರವಾಹದಂತೆ ಆಗಮಾಪಾಯಿಗಳಲ್ಲ ಇದು. ಮಾವಿನ ಹಣ್ಣಿನ ಹಾಗೆ ಆ ಕಾಲದಲ್ಲಿ ಬರುವಂಥ ಪುಷ್ಪದ ಹಾಗೆ ಇದು ಆಗಮಾಪಾಯಿಗಳು ಮತ್ತು ಅನಿತ್ಯ ಅಂತ 2 ವಿಷಯನ ತೋರಿಸ್ಬೇಕು ಇದಕ್ಕೆ. ಇಲ್ಲ ಗಂಗಾ ಪ್ರವಾಹದ ಹಾಗೆ ಆಗ್ಬಿಡ್ತದೆ, ಇಲ್ಲ ಅಂದರೆ ನಿತ್ಯ ಅಂತ ಆಗ್ಬಿಡ್ತದೆ. ವಿಷ ಸಂಬಂಧ ಯಾವಾಗಲೂ ಇರ್ತದೆ ಅಂತ ಆಗ್ತದೆ. ಅದರಿಂದ ಆಗುವಂಥ ಅನುಭವ ಯಾವಾಗಲೂ ಇರ್ತದೆ ಅಂತ ಆಗ್ತದೆ. ಹಾಗಲ್ಲ. ವಿಷ ಪದಾರ್ಥ ಸಂಬಂಧ ಇದ್ದರೂ ಅವುಗಳ ಅನುಭವ ನಮಗೆ ಮಾವಿನ ಹಣ್ಣಿನ ಹಾಗೆ ಆಗಮಾಪಾಯಿಯೂ ಹೌದು, ಅನಿತ್ಯವೂ ಹೌದು. ಶಾಶ್ವತವಾಗಿ ಇರೋದಲ್ಲ, ಬಂದು ಹೋಗ್ತದೆ. ಕೆಲವೊಮ್ಮೆ ಇರೋದೇ ಇಲ್ಲ. ಎಲ್ಲಿ? ಮೂರ್ಛಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ. ಅರ್ಥ ಆಗ್ತಿದೆಯಲ್ಲ? 2 ತಿಳಿಸ್ಬೇಕಾಗಿದೆ ಇಲ್ಲಿ. ಯಾಕಂದರೆ ಕೆಲವೊಮ್ಮೆ ವಿಷ ಸಂಬಂಧ ಆಗ್ತದೆ, ಸುಖ ದುಃಖ ಏನು ಆಗೋದೇ ಇಲ್ಲ. ಯಾಕೆ ಹೇಳಿ? ಉದಾಸೀನ. ಇವಾಗ ಒಂದು ಮನೆ ಕೆಡುತ್ತಾ ಇದ್ದಾರೆ, ಪಕ್ಕದ ಮನೆಯವನು ಅನ್ಕೊಂಡ್ರೆ ಆಗದೆ ಇದ್ದರೆ ಅವನಿಗೆ ದ್ವೇಷದಿಂದ ಸುಖ ಆಗ್ತದೆ. ಅವನಿಗೆ ಯಾರ ಮನೆ ಕೆಡುತ್ತಾ ಇದ್ದಾರೆ ಅವನಿಗೆ ದುಃಖ ಆಗ್ಬೋದು. ಇನ್ನು ಸಂಬಂಧನೇ ಇಲ್ಲ. ಒಂದು 10 ಬೀದಿ ಆಚೆ ಒಬ್ಬ ಇದ್ದಾನೆ, ಹೋಗ್ಬೇಕಾದ್ರೆ ನೋಡ್ತಾ ಹೋಗ್ತಾನೆ ಮನೆ ಕಡಿತಾ ಇರೋದು. ಅವನಿಗೇನಾಗ್ತದೆ? ಸುಖ ಆಗ್ತದೆ, ದುಃಖ ಆಗ್ತದೆ? ಸಂಬಂಧನೇ ಇಲ್ಲ. ಬೇಕಾದ್ರೆ ಮಜಾ ನೋಡ್ತಾನೆ, ಬೇಕಾದ್ರೆ ಹೆಂಗೆ ಬಿಡಿಸ್ತಾವ್ರೆ, ಓ ಹಿಂಗೆ ಹೊಡಿತಾರ ಅದನ್ನು, ಓ ಹಂಗೆ ಅಷ್ಟು ಚಂದ ನೋಡಲಿಕ್ಕೆ ಅಂತ. ಆದರೆ ಅವನಿಗೆ ಹೊಡೆಯೋದ್ರಲ್ಲಿ ಸುಖ ದುಃಖ ಅಲ್ಲ. ಅವನಿಗೆ ನೋಡಲಿಕ್ಕೆ ಚಂದ, ಅವನಿಗೊಂದು ಟೈಮ್ ಪಾಸ್ ಅಲ್ವಾ? ಸೊ ಹಾಗಾದರೆ ಏನರ್ಥ? ವಿಷ ಪದಾರ್ಥಗಳ ಸಂಬಂಧ, ಅದರ ಅನುಭವದಿಂದ ಆಗುವಂತಹ ಸುಖ ದುಃಖ ಯಾವಾಗಲೂ ಆಗ್ತದೆ ಅಂತನೂ ಇಲ್ಲ,
ಆಗೋದಿಲ್ಲ ಅಂತಲೂ ಇಲ್ಲ, ಅಷ್ಟು ಮಾತ್ರವಲ್ಲ ಅದು ನಿತ್ಯ ಅಂತಲೂ ಇಲ್ಲ. ಎರಡೂ ತಿಳಿಸ್ಬೇಕಿಲ್ಲ ನಾವು. ಆಗ ಬಂದು ಹೋಗ್ತದೆ, ಕೆಲವೊಮ್ಮೆ ಆಗೋದಿಲ್ಲ, ಬಂದರೂ ಕೆಲವೊಮ್ಮೆ ಆಗೋದಿಲ್ಲ, ಅಷ್ಟು ಮಾತ್ರವಲ್ಲ ಅದು ಶಾಶ್ವತನೂ ಅಲ್ಲ. ಯಾಕೆ ನಿದ್ರಾವಸ್ಥೆಯಲ್ಲಿ ಇದ್ದರೂ ಸಹಿತ ನಮಗೆ ಆಗೋದಿಲ್ಲ, ಅನುಭವ ಆಗೋದಿಲ್ಲ, ಸುಖ ದುಃಖಗಳಾಗೋದಿಲ್ಲ. ಆದ್ದರಿಂದಾಗಿ ಆಗಮ ಪಾಯಿನಾಹ ಅಂತ ಅನಿತ್ಯಾಹ ಅಂತ ಹೇಳಿತು. ಪ್ರಳಯ ಅದಕ್ಕೆ ಹೇಳಿತು ಸುಪ್ತಿ ಪ್ರಳಯಾದೌ ಅಭಾವಾದಿತ್ಯಾಹ ಅನಿತ್ಯಾಹ ಆಗಿತ್ತು. ಕೇವಲ ಆಗಮಾಪಾಯಿ ಅಂತ ಹೇಳಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅದನ್ನು ಅನಿತ್ಯ ಅಂತಲೂ ಹೇಳಬೇಕು. ಗಂಗಾ ಪ್ರವಾಹದ ಹಾಗೆ ಎಲ್ಲ ಇದು, ಅದು ಕಣಗಳು ಬೇರೆ ಬೇರೆ ಆದರೂ ಸಹಿತ ಪ್ರವಾಹ ನಿತ್ಯದ ಹಾಗೆ ವಿಷ ಸಂಬಂಧ ಸಂಪರ್ಕ ಯಾವಾಗಲೂ ಆಗ್ತಾಯಿದೆ. ಅದರಿಂದ ಸುಖ ದುಃಖಗಳು ನಿರಂತರವಾಗಿ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಇದ್ದರೆ ಆಗಲ್ಲ, ನಮಗೆ ಇದ್ರೇ ಆಗಲ್ಲ, ಇಲ್ಲಿ ಸಂಬಂಧನೇ ಪಡೆದವರ ವಿಷಯದಲ್ಲಿ. ಅದಕ್ಕೋಸ್ಕರವಾಗಿ ಎರಡನೇ ವಿಷಯ ತಿಳಿಸಿತ್ತು ಅಂತ ಹೇಳಿ, ಆದ್ದರಿಂದಾಗಿ ಅಭಿಮಾನವೇ ಇದಕ್ಕೆಲ್ಲ ಕಾರಣ ಅಂತ ಆಗ್ತದೆ. ಸುಖ ದುಃಖಕ್ಕೆ ಕಾರಣ ಏನು ಹಾಗಾದರೆ ಅಭಿಮಾನ. ಅದನ್ನು ತ್ಯಾಗ ಮಾಡಬೇಕು ಅಂತ ಮುಂದೆ ತಿಳಿಸ್ತಾರೆ. ಅತಶ್ಚ ಆತ್ಮನೋ ದೇಹಾದ್ಯಾತ್ಮಭ್ರಮ ಏವ ಸುಖ ದುಃಖ ಕಾರಣಂ. ಸುಖ ದುಃಖಗಳಿಗೆ ಕಾರಣ ಏನಾಯ್ತು ಹಾಗಾದರೆ? ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ ಸುಖ ದುಃಖಕ್ಕೆ ಕಾರಣ ಏನು? ವಿಷಯ ಪದಾರ್ಥಗಳ ಸಂಬಂಧ, ನಾನು, ನನ್ನದು, ಅದರಿಂದನೇ ನನಗೆ ಸುಖ ದುಃಖಗಳಾಗ್ತಾ ಇದೆ ಅಲ್ವಾ? ಅದರಲ್ಲಿರುವಂಥ ಅಭಿಮಾನ ಭ್ರಮ, ಅಭಿಮಾನವೇ ಭ್ರಮ. ಇಲ್ಲಿ ಅದು ನಂದ, ಅದು ಈ ದೇಹ ನನ್ನದ, ನಾನೇ ಈ ದೇಹವ, ಅಥವಾ ನನಗೆ ಸಂಬಂಧಪಟ್ಟಂತಹ ಈ ಜಗತ್ತೇ ನನ್ನದ, ನನ್ನವರ, ಅಥವಾ ನನ್ನವರು ಅಲ್ಲದೇ ಇರೋರ, ಇದು ಯಾರು ನನ್ನವರು, ಯಾರು ನನಗೆ ದ್ವೇಷಿಗಳು, ಯಾರಿಗೂ ಏನೂ ಅಲ್ಲ. ಇಲ್ಲಿ ಹೌದೋ ಅಲ್ಲ, ಯಾವುದು ನನಗೆ ಸಂಬಂಧ ಇಲ್ಲವೇ ಇಲ್ಲ. ನನಗೆ ಸಂಬಂಧ ಇರೋದೇನು? ಜೀವಾತ್ಮ ಪರಮಾತ್ಮ ಅಷ್ಟೇ. ಈ ಯಾವ ವಿಷಯ ಸಂಬಂಧಗಳು ನಂದಲ್ಲ, ಪದಾರ್ಥಗಳ ಸಂಬಂಧವೂ ನಂದಿಲ್ಲ. ಆದರೆ ಅದರ ಭ್ರಮೆ ನಮಗೆ. ಇದು ನಾನು ಅಂತ ತೊಗೊಂಡು ಅದ್ರ ಸುಖ, ನನ್ನದಲ್ಲ ಅಂತ ತೊಗೊಂಡು ದುಃಖ, ಅಯ್ಯೋ ನನಗೆ ಬಂದಿಲ್ವಲ್ಲ ಅಂತ ದುಃಖ, ಹೊಟ್ಟೆ ಕಿಚ್ಚು, ಕ್ರೋಧಗಳು, ಮದ ಮಾತ್ಸರ್ಯಾದಿಗಳು, ಅದರಿಂದ ಆಗುವಂತಹದ್ದು ದುಃಖ. ಭ್ರಮೆಯೇವ ಕಾರಣಂ. ಸುಖ ದುಃಖಕ್ಕೆ ಕಾರಣ ಯಾವುದು? ಈ ಭ್ರಮೆ. ಆ ಭ್ರಮೆನೇ ಅಭಿಮಾನ. ಅತಃ ತದ್ವಿಮುಕ್ತಸ್ಯ ಬಂಧುಮರಣಾದಿ ದುಃಖಂ ನ ಸಂಭವತಿ. ಯಾರಿಗೆ ಅಭಿಮಾನ ಇರೋದಿಲ್ವೋ ಅದು ಬಿಟ್ಟಿದ್ದಾನೆ. ಅಭಿಮಾನ ಬಿಟ್ಟವನಿಗೆ, ಆ ಭ್ರಮೆಯನ್ನು ಬಿಟ್ಟವನಿಗೆ ಸುಖ ದುಃಖಗಳು ಆಗೋದೇ ಇಲ್ವಲ್ಲ. ಉದಾಹರಣೆಗೆ ನಮ್ಮ ಸಂಬಂಧಿಕರೇ ಯಾರೊಬ್ಬರು ಅವ್ರ ಮಣ್ಣ ಹೊಂದಿದಾಗ ನಮಗೇನು ಆಗೋದೇ ಇಲ್ಲ ನೋಡಿ, ಸುಖನೂ ಆಗಲ್ಲ. ನಾವು ಬೇಡದೆ ಹೋದರೆ ದ್ವೇಷಗಳಾಗಿದ್ದರೆ ಸುಖ ಆಗ್ತದೆ, ಆ ಸತ್ನ ಅಂತ ಏನಿಲ್ಲ, ನಿರ್ಲಿಪ್ತರಾಗಿರ್ತೀವಿ ಅವರಲ್ಲಿ. ಸಂಬಂಧಿಗಳೇ ಆದರೆ ಸುಖನೂ ಆಗಲ್ಲ, ದುಃಖನೂ ಆಗಲ್ಲ. ನಾವೇ ಸಾಕ್ಷಿ ಅಲ್ವಾ ಅದಕ್ಕೆ? ಯಾಕೆ ಹೇಳಿ? ಅವನಿಗೆ ಅಭಿಮಾನ ಇಲ್ಲ ಅದರಲ್ಲಿ. ಅವನಿಗೆ ದುಃಖದ ಅಭಿಮಾನ ಇದ್ದಿದ್ದರೆ ಅವನಿಗೆ ದುಃಖ ಆಗ್ತಾಯಿತ್ತು. ಅಯ್ಯೋ ನಾನು, ನನ್ನದು, ನಮ್ಮವರು ಅಂತ ದುಃಖ ಆಗ್ತಾಯಿತ್ತು. ಅಯ್ಯೋ ದ್ವೇಷಿ, ಅವನು ದುಷ್ಟ, ಅವನು ನನಗೆ ಆಗದೆ ಇರೋಣ ಅಂದ್ರೆ ಸುಖ ಆಗ್ತಾಯಿತ್ತು. ಅಭಿಮಾನ ಏನೂ ಇಲ್ಲದೆ ಇದ್ದಾಗ, ನಿರ್ಲಿಪ್ತನಾಗಿದ್ದಾಗ, ಸಮಸ್ಥಿತಿಯಲ್ಲಿದ್ದಾಗ ಏನಾಗ್ತದೆ? ಸುಖ ದುಃಖಗಳು ಆಗೋದೇ ಇಲ್ಲ. ಬಂಧು ಮರಣಾದಿ ದುಃಖಂ ನ ಸಂಭವತಿ ಅಲ್ವಾ? ನಾವೇ ಅದಕ್ಕೆ ಚಿಂತನೆ ಮಾಡ್ತಾ ಇದ್ದೀವಲ್ಲ, ನಮ್ಮಲ್ಲೇ ಅದು ಸಾಕ್ಷಿ ಅಲ್ಲ, ನಾವೇ ಸಾಕ್ಷಿಗಳು. ಅತಃ ಅಭಿಮಾನಂ ಪರಿತ್ಯಜ್ಯ ತಾನ್ ಶೀತೋಷ್ಣಾದೀನ್ ತ್ಯಜೇಕ್ಷಸ್ವ. ಹಿಂಗೇಳಿ ಮುಗಿಸ್ಬಿಟ್ರು ಆಚಾರ್ಯರು ಭಾಷ್ಯದಲ್ಲಿ. ಏನೋ ಅದರಿಂದಾಗಿ ಅಭಿಮಾನವನ್ನು ತ್ಯಾಗ ಮಾಡು. ಸುಖ ದುಃಖಗಳಿಗೆ ಕಾರಣ ಯಾವುದು ಆಯಿತು? ಅಭಿಮಾನವೇ. ದೇಹದ ಅಭಿಮಾನ, ವಿಷಯ ಪದಾರ್ಥದ ಅಭಿಮಾನ, ವಿಷಯ ಪದಾರ್ಥ ಅದು ನನ್ನದು ಅಂತ, ದೇಹ ನಾನು, ನನ್ನದು ಅಂತ ಅಭಿಮಾನ, ಅದನ್ನು ತ್ಯಾಗ ಮಾಡಿಬಿಟ್ರೆ ಶೀತೋಷ್ಣಾದೀನ್ ತಿತಿಕ್ಷಸ್ವ. ಶೀತೋಷ್ಣಗಳನ್ನು ಅನುಭವವನ್ನು ತಿತಿಕ್ಷಣೆ ಮಾಡ್ಕೊಳ್ಬೋದು. ತಿತಿಕ್ಷಣೆ ಮಾಡ್ಕೊಂಡು ಮತ್ತೆ ಸಹಿಸೋದು ಅಂತಲ್ಲ ಅರ್ಥ, ಅದನ್ನು ದೂರ ಮಾಡ್ಕೊಳ್ಬೋದು ಅಂತ, ಅದನ್ನು ಸರಿಸಿ ಬಿಡ್ಬಿಡ್ಬೋದು. ನನಗೆ ಬೇಕಾಗಿರೋ ಗಂಧ, ಅದರ ಅಭಿಮಾನ ಇದ್ದರೆ ಅಲ್ಲಿ ಬೇಕಾಗಿರೋ ಅಂತ ತೊಳೋದು, ಅಯ್ಯೋ ಇದು ಬೇಡದೇ ಇರೋದನ್ನು ದೂರ ಸರೋದು. ಅದರ ಅಭಿಮಾನವಿಲ್ಲದೆ ಹೋದರೆ ಅದು ಬರದೇ ಹೋಗಲಿ, ಅದು ಪಾಟಿಗೆ ನಾವು ಮುಂದೆ ಹೋಗ್ತಾ ಇರ್ತೀವಿ. ಈ ಕಣ್ಣಿಗೆ ನನಗೆ ಬೇಕಾದ ಪದಾರ್ಥ ರೂಪ ಬೀಳ್ತಾ ಇದೆ, ಅದರಿಂದ ಸುಖ. ಇದು ನನಗೆ ಬೇಡದೇ ಇಲ್ಲ, ಇದು ಬೀಳ್ತಾ ಇದೆ, ಅದರಿಂದ ದುಃಖ. ಅದು ಬೇಕು ಬೇಡ ಅಂತ ಅದೇ ಅಭಿಮಾನ ಬಿಟ್ಬಿಟ್ರೆ ಅದು ನಮ್ಮ ಕಣ್ಣಿಗೆ ಕಾಣದೇ ಇರಲಿ, ಅದರಿಂದ ಏನು ಸುಖ ದುಃಖ ಆಗ್ತದೆ? ಏನೂ ಆಗೋದಿಲ್ಲ, ಸಮವಾಗಿ ಹೋಗ್ತಾ ಇರ್ತೇವೆ. ಹೀಗೆ ಅದರ ಚಿಂತನೆಯನ್ನು ಹೇಳಿ ಮುಂದೆ ತಾತ್ಪರ್ಯದಲ್ಲಿ ಒಂದು ವಿಷಯವನ್ನು ಹೇಳಿ ಮುಗಿಸ್ತಾರೆ. ತದ್ ಅದರ್ಶನಾದಿ ನಿಮಿತ್ತಂ ಸೋಢವ್ಯಂ ಇತ್ಯಾಹ ಮಾತ್ರಾಸ್ಪರ್ಶಾಹ ಇತಿ. ಏನು ಹಳೇ ದೇಹ ಹೋಗಿ ಹೊಸ ದೇಶ ಏನೋ ಬರ್ಬೋದು ನೀವು ಹೇಳಿದ ಥರ, ಆದರೆ ಬಂಧು ದೇಹ ನಮಗೆ ಕಾಣ್ತಾ ಇಲ್ವಲ್ಲ ಇವಾಗ. ಅದರಿಂದಾಗಿ ನಮಗೆ ಅವರ ದರ್ಶನ, ಅವರ ಸ್ಪರ್ಶನ, ಅವರಿಂದ ಅವರಲ್ಲಾಗುವಂತಹ ಮಾತುಕತೆ ಏನೂ ಆಗದೆ ದುಃಖ ಆಗ್ತದಲ್ಲ ಅಂತಂದರೆ ಅದನ್ನು ಸೋಢವ್ಯ ಮಾಡ್ಕೊಳ್ಬೋದು, ಅದನ್ನು ಸಹಿಸಿಕೊಳ್ಳೋದು ಅಂತಲ್ಲ ಅರ್ಥ, ಅಭಿಮಾನವನ್ನು ತ್ಯಾಗ ಮಾಡ್ಬೋದು ಅಂತ ಹೇಳಲಿಕ್ಕೆ ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳ್ತಾ ಇರೋದು ಅಂತ ವಿಷಯವನ್ನು ಹೇಳ್ತಾರೆ. ಏನು ಮಾತ್ರಾಸ್ಪರ್ಶ ಅಂದರೆ ಅರ್ಥ ಏನು? ವಿಷಯ ಸಂಬಂಧ ಅಂತ ಅರ್ಥ. ಅಂದರೆ ವಿಷಯಗಳ ಸಂಬಂಧ. ಮಾತ್ರ ಅಂದರೆ ಮೀಯಂತೆ ಇತಿ ಮಾತ್ರ, ಅಲ್ಲಿ ಹೇಳಿದ್ದೆ ಭಾಷ್ಯದಲ್ಲಿ ಹೇಳಿದಂಥ ವಿಷಯನೇ. ಏನು
ಮಾತ್ರ ಅಂದರೆ ವಿಷಯಗಳು, ಅದರ ಸ್ಪರ್ಶ ಅಂದರೆ ಸಂಬಂಧ. ಮಾತ್ರ ಸ್ಪರ್ಶ ಅಂದ್ರೆ ಅರ್ಥ ಏನು? ವಿಷಯಗಳ ಸಂಬಂಧ, ಅವಳ ಸ್ಪರ್ಶ, ಅವಳ ಸಂಬಂಧ ಆಗ್ತಿರೋದು ಇಂದ್ರಿಯಕ್ಕೆ, ಅದರಿಂದ ನಮ್ಮ ಅನುಭವ ಆಗ್ತದೆ. ಏನು ಅಂತ? ಶೀತ ಉಷ್ಣದ ಅನುಭವ, ಅದರಿಂದ ಸುಖ ದುಃಖ ಆಗ್ತದೆ. ಅದೆಲ್ಲವೂ ಸಹಿತ ಆಗಮಾಪಾಯಿಗಳು ಅನಿತ್ಯವು. ಅದರಿಂದಾಗಿ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗದೇ ಇದ್ದಾಗ ಅದನ್ನು ನಮಗೆ ತೊಳ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲ? ಯಾವಾಗಲೂ ಆಗ್ತದೆಯಪ್ಪ ಅಂತಂದಾದರೆ ಬೇಕಾದ್ರೆ ಅಯ್ಯೋ ಅದು ಹೆಂಗ್ರಿ ಯಾವಾಗಲೂ ಆಗ್ತಾ ಇರ್ತದೆ, ಅದು ಹೆಂಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತದೆ, ಅದು ಹೆಂಗೆ ದೂರ ಮಾಡ್ಲಿಕ್ಕೆ ಆಗ್ತದೆ ಅಂತ ಪ್ರಶ್ನೆ ಮಾಡ್ಬೋದು ನೀವು. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗಲ್ಲ, ಅದಂತೂ ಅನಿತ್ಯ. ಆದ್ದರಿಂದ ಏನಾಗ್ತದೆ? ನಿದ್ರಾವಸ್ಥೆಯಲ್ಲಿರುವ ಹಾಗೆ, ಮೂರ್ಛಾವಸ್ಥೆಯಲ್ಲಿರುವ ಹಾಗೆ ನಾವು ಅದನ್ನು ಅಭಿಮಾನವನ್ನು ತ್ಯಾಗ ಮಾಡ್ಬೋದು. ಯಾಕೆ? ನಿದ್ರಾವಸ್ಥೆಯಲ್ಲಿ ನಮಗೆ ಅಭಿಮಾನ ಇರಲ್ಲ ನೋಡಿ. ಇದು ನಾನು ನನ್ನದು ಅಂತ ಅಭಿಮಾನ ಇರ್ತದ? ಇದೆ ಅಂದರೆ ಅವನು ಇದ್ದಾನೆ ಅಂತ ಅರ್ಥ. ಅವನು ಕೊಲ್ಲಿಗೆ ಬಂದಾಗ, ನಿದ್ರೆಯಲ್ಲಿದ್ದಾಗ ಕೊಲ್ಬೇಡ ಅಂತಾರೆ ಅಭಿಮಾನ ಇದೆ ಅಂತ ಅರ್ಥ. ಕೊಂದ್ಬಿಟ್ಟು ಹೋಗ್ತಾ ಇರ್ತಾನೆ ಅವ್ನು ಪಡ್ಗೋನು. ಯಾಕೆ? ಆವಾಗ ಅಭಿಮಾನ ಇರೋದಿಲ್ಲ, ನನ್ನದು ನಾನು ಅಂತ. ಇದೆ ಅಂತಾರೆ ಎಚ್ಚಿದ್ದಾನೆ ಅಂತ ಅರ್ಥ. ನಿದ್ರೆಯ ಅವಸ್ಥೆಯಲ್ಲಿರುವ ಹಾಗೆ ನಾವು ಇದು ಬಿಡಬೇಕು. ಅದರ ಅರ್ಥ ಏನೋ? ಅಭಿಮಾನವನ್ನು ತ್ಯಾಗ ಮಾಡಿಕೊಳ್ಬೇಕು. ತ್ಯಾಗ ಮಾಡಿಬಿಟ್ರೆ ಸುಖ ದುಃಖಗಳು ಆಗೋದೇ ಇಲ್ಲ, ಸಮಸ್ಥಿತಿಯಲ್ಲಿರ್ಬೋದು ಅಂತ ಒಟ್ಟಾರೆ ಈ ಶ್ಲೋಕದ ಚಿಂತನೆಯನ್ನು ಹೇಳಿ ಮುಗಿಸ್ತಾರೆ. ಇನ್ನು ವಿವೃತ್ತಿಕಾರರು ರಾಯರ ಧಾಟಿಯಲ್ಲಿ ಸ್ವಲ್ಪ ಅದರ ಮೂಲಕನೇ ಚಿಂತನೆ ಮಾಡ್ತಾ ಇದ್ದೀವಿ ಅವಾಗಿಂದ. ಭಾಷ್ಯಾದ್ ಯುಕ್ತಾರ್ಥ ಸಂಗ್ರಹಂ ಅಲ್ವಾ? ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯರು ಏನು ಹೇಳಿದಾರೋ ಅದರ ಸಂಗ್ರಹಣೆ ಮಾಡಿ ಹೇಳೋದು ಇವರು. ಅದು ಸೊಗಸಾಗಿ ಹೇಳ್ತಾರಷ್ಟೆ, ಸ್ವಲ್ಪ ವಿಷಯ ಹೆಚ್ಚು ವಿಸ್ತಾರವಾಗಿ ಹೇಳ್ತಾರೆ. ನಾವು ಚಿಂತನೆ ಮಾಡಿದ ವಿಷಯವನ್ನು ಹೇಳ್ತಾ ಇರ್ತಾರೆ. ಇವಾಗ ಏನು ಅಂತ ಶ್ಲೋಕದ ಅರ್ಥ ಆಗಿದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಕೌಂತೆಯ ಅಂದರೆ ಕುಂತಿಪುತ್ರನೇ ಅಂತ, ಪ್ರಾರ್ಥನೆ ಅಂತ. ಶೀತೋಷ್ಣ ಸುಖ ದುಃಖದಾಹ ಅದು ಆಗಮ ಪಾಗಿನ ಅನಿತ್ಯಗಳು ತಾಂತಿತಿಕ್ಷಸ್ವ, ಅವುಗಳನ್ನು ದೂರ ಮಾಡಿಬಿಡು. ಅಭಿಮಾನ ಬಿಟ್ಟರೆ ಅದನ್ನು ದೂರ ಮಾಡಿಕೊಳ್ಳಬಹುದು, ಸಹಿಸಿಕೊಳ್ಳಬಹುದು. ಸಹಿಸಿಕೊಳ್ಳೋದು ಅಂದರೆ ಸುಖ ದುಃಖಗಳ ಅನುಭವವನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳಿ ಅದಕ್ಕೆ ವಿಷಯ ಹೇಳ್ತಾರೆ. ಸತ್ಯಮೇವ ತತ್ಸರ್ವಂ ಭವದುಕ್ತಂ ಉಕ್ತವಿಧಯ ಆತ್ಮಹಾನೇರಭಾವಾತ್ ದೇಹಾನಾವಪಿ ಸಮೀಚೀನ ದೇಹಾಂತರ ರೂಪ ಪ್ರತಿನಿಧಿ ಲಾಭಾತ್ ಬಾಂಧವಾನಾಂ ಹಾನಿ ಭವಿಷ್ಯತಿ ಧಿಯ ಶೋಕೋನಯುಕ್ತ ಇತಿ. ನೀನು ಹೇಳಿದ್ದಲ್ಲ ಸರಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ನೀ ತಿಳಿಸಿದಿ. ದೇಹನೇ ಆತ್ಮ ಅಲ್ಲ, ಆತ್ಮನೇ ಬೇರೆ ದೇಹನೇ ಬೇರೆ ಅಂತ ಹೇಳಿ. ಆದ್ದರಿಂದ ಈ ಆತ್ಮಕ್ಕೆ ಅಂತೂ ವಿನಾಶವಿಲ್ಲ. ದೇಹ ಹೋಗ್ತದೆ, ಹೌದು, ದೇಹ ಹೋದರೂ ದೇಹ ಇರುವಾಗಲೇ ನಮಗೆ ಕೌಮಾರದಿಂದ, ಬಾಲ್ಯದಿಂದ ಕೌಮಾರದಿಂದ ಯೌವನ, ಯೌವನದಿಂದ ಮುಪ್ಪು ಬಂದಾಗ ಹೇಗೆ ದುಃಖಗಳು ಆಗೋದಿಲ್ವೋ ಹಾಗೆ ಮತ್ತೊಂದು ದೇಹ ಬರ್ತದೆ, ಹೊಸದಾದ ದೇಹ ಬರ್ತದೆ ಅಂತ ಹೇಳಿದುಕೊಳ್ಳಿ ನಿಮಗೆ ಆಯ್ತು, ಸರಿ ಆಗ್ತಿತ್ತು. ಆದರೆ ಆ ದೇಹ ನಮಗೆ ಕಾಣೋದಿಲ್ವಲ್ಲ. ತಥಾಪಿ ತನ್ ಮೃತೋ ಮಮೈವ ಸುಖ ಹಾನಿ ದುಃಖ ಪ್ರಾಪ್ತಿ ಚ ಸ್ಯಾತ್. ಆದರೆ ನಮ್ಮ ಸಂಬಂಧಿಗಳು ಮೃತರಾದಾಗ ಸುಖ ಹಾನಿ ಆಗ್ತದೆ, ದುಃಖ ಪ್ರಾಪ್ತಿ ಆಗ್ತದಲ್ಲಪ್ಪ, ಪ್ರಶ್ನೆ ಉಳಿತದಲ್ಲ. ಆದರೂ ನೀನೇನು ಹೇಳ್ಬಿಡ್ತೀಯಾ, ಇನ್ನೊಂದು ದೇಹ ಬರ್ತದೆ ಏನು ಸೈಲೆಂಟ್ ಆಗಿದ್ಬಿಡು ಅಂತ. ನನಗೆ ಬೇಕಾದ ವ್ಯಕ್ತಿಗಳ ದರ್ಶನ, ಅವರ ಸ್ಪರ್ಶನ, ಅವರ ಸುಖ ಆಗ್ತಿಲ್ವಲ್ಲ, ನನಗೆ ಸುಖ ಹಾನಿ ಆಗ್ತದಲ್ಲ, ದುಃಖ ಪ್ರಾಪ್ತಿ ಆಗ್ತದಲ್ಲ ಅಂತ ಪ್ರಶ್ನೆ ಉಳಿತದಲ್ಲ. ತದ್ದೇಹ ದರ್ಶನ ಸ್ಪರ್ಶನ ಸಂಭಾಷಣಾದೇಹಿ ಸುಖ ಹೇತೋ ಅಭಾವಾತ್. ನಾವು ಚಿಂತನೆ ಮಾಡಿದ್ದೆ, ಅದಕ್ಕೆ ಈಗ ರಾಯರು ತೊಗೊಳ್ಬೇಕು, ರಾಯರು ಬೇಕು ಅಂತದಕ್ಕೆ ಹೇಳೋದು. ಸುಖ ಹೇತೋ ಅಭಾವ, ಸುಖ ಇಲ್ವಲ್ಲ ಅಲ್ಲಿ, ನನಗೆ ಬೇಕಾದವರ ದರ್ಶನ ಆಗ್ತಿಲ್ಲ, ದ್ರೋಣಾಚಾರ್ಯರ ಸ್ಪರ್ಶನ, ಅವರಲ್ಲಿ ಮಾತುಕತೆ, ಅವರಲ್ಲಿ ಒಡನಾಟ, ಭೀಷ್ಮಾಚಾರ್ಯರ ದರ್ಶನ ಆಗ್ತಿಲ್ವಲ್ಲ. ಇದರಿಂದ ಸುಖದು ಸುಖಕ್ಕೆ ಇಲ್ವೇ ಇಲ್ವ, ದುಃಖನೇ ಆಗ್ತೋದಲ್ಲ. ಛೇದ ಭೇದಾದಿನ ವಿಗ್ರಹದೇಹ ದರ್ಶನಸ್ಯ ಸುಖ ದುಃಖಾದೇರು ದುಃಖ ಹೇತೋರ ಭಾವಾತ್. ಇಲ್ಲ ಕೆಲವೊಮ್ಮೆ ಉಳ್ಕೊಂಡ್ಬಿಡ್ತಾರಪ್ಪ, ನೋಡ್ತೀರಾ ಅಂದರೆ ಬಹಳ ಛೇದನ ಆಗಿರ್ತದೆ ದೇಹಕ್ಕೆ, ಅಂಗಾಂಗಗಳಿಗೆ ಏಟು ಬಿದ್ದು ಅಂಗವೈಕಲ್ಯಾದಿಗಳೇ ಆಗಿರ್ತದೆ. ಆವಾಗ ನೋಡಿದಾಗ, ಅವರ ದರ್ಶನ ನೋಡಿದಾಗ ನಮಗೇನು ಸುಖ ಆಗ್ತದೇನು? ಸತ್ತೋದವರ ದರ್ಶನ ಆಗೋದಿಲ್ಲ, ಅದರಿಂದ ದುಃಖ. ಉಳಿದವರು ಅಂಗವೈಕಲ್ಯ ಆಗಿರ್ತದೆ, ಅದರಿಂದಾಗಿ ಅವರು ನೋಡಿದ್ರು ನಮಗೆ ದುಃಖ ಅಂತಂದರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಇದಕ್ಕೆಲ್ಲ ಸುಖ ದುಃಖಗಳಿಗೆ ಕಾರಣ ಯಾವುದು? ಅಭಿಮಾನ. ಅದನ್ನು ಬಿಡಿಸಿ ಹೇಳ್ತಾರೆ. ಮೀಯಂತೆ ಇತಿ ಮಾತ್ರ ಮಾಂಗ್ಮಾನ ಇತ್ಯತಃ ಕರ್ಮಣಿ ತತ್ಪ್ರತ್ಯಯ. ಮಾತ್ರ ಅಂದರೆ ಅರ್ಥ ಏನು ಅಂದರೆ ಬಿಡಿಸಿ ಹೇಳ್ತಾರೆ. ಅದು ಜ್ಞಾನ ಅಂತ ಅರ್ಥ. ಮಾನೆ ಎಂಬುವಂತಹ ಧಾತು, ಆ ಧಾತುವಿಗೆ ಅರ್ಥ ಏನು ಅಂದರೆ ಜ್ಞಾನಾರ್ಥಕವಾದಂತಹ ಶಬ್ದ. ಅದು ಜ್ಞಾನಾರ್ಥಕವಾದಂತಹ ಮಾ ಎಂಬುವಂತಹ ಧಾತುವಿಗೆ ಕರ್ಮಾರ್ಥಕದಲ್ಲಿ ತ್ರಪ್ರತ್ಯಯ ಬಂದಿದೆ. ಅರ್ಥ ಏನು? ಶಬ್ದ ನಿಷ್ಪನ್ನವಾದಾಗ ಅರ್ಥ ಏನಾಗ್ತದೆ ಅಂದರೆ ಗಂಧ ರೂಪರಸಾದಿ ವಿಷಯ ಪದಾರ್ಥಗಳು ಅಂತ ಅರ್ಥ ಆಗ್ತದೆ. ಜ್ಞಾನಾರ್ಥಕ.
ಈ ಜ್ಞಾನ ಉಂಟಾಗ್ತದೆ. ಯಾವುದರಿಂದ ಉಂಟಾಗ್ತದೆ? ಗಂಧಾದಿಗಳಿಂದಾಗಿ ಜ್ಞಾನ ಆಗ್ತದೆ ನಮಗೆ. ವಿಷಯ ಪದಾರ್ಥಗಳಿಂದ ನಮಗೆ ಜ್ಞಾನ ಆಗೋದು. ಮಾತ್ರಗಳು ಅಂದರೆ ಹಾಗಾದರೆ ಏನಾಯಿತು? ವಿಷಯ ಪದಾರ್ಥಗಳು. ಸ್ತ್ರೀತ್ವಂ ಶಬ್ದ ಸಾಮ್ಯ ಸ್ವಭಾವ್ಯಾತ್, ಶಬ್ದ ಸ್ವಭಾವದಿಂದಾಗಿ ಅದನ್ನು ಸ್ತ್ರೀ ಪ್ರತ್ಯಯದಲ್ಲಿ ಬರ್ತಾ ಇದೆ. ಮಾತ್ರಾಹ ಅಂತ ಸ್ತ್ರೀ ಪ್ರತ್ಯಯ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಷ್ಟೇ. ಅರ್ಥಾತ್ ಏನರ್ಥ ಮುಂದೆ ಬಿಡಿಸಿ ಹೇಳ್ತಾರೆ. ಜ್ಞಾನ ವಿಷಯ ಗಂಧ ರೂಪ ರಸ ಸ್ಪರ್ಶ ಶಬ್ದ ತೇಷಾಂ ಸ್ಪರ್ಶ. ಮಾತ್ರಗಳು ಅಂದರೆ ವಿಷಯ ಪದಾರ್ಥ ಅಂತ ಅರ್ಥ. ಯಾವ ವಿಷಯ ಪದಾರ್ಥ? ಏನು ವಿಷಯ ಪದಾರ್ಥಗಳು? ಎಷ್ಟೆಷ್ಟು ವಿಷಯ ಪದಾರ್ಥಗಳಿದೆ ನಮ್ಮಲ್ಲಿ ಜಗತ್ತಿನಲ್ಲಿ? ಇರೋದೇ ಇದೆ. ಯಾವುದ್ಯಾವುದು? ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವುಗಳ ಸಂಬಂಧ ಯಾವುದಕ್ಕಾಗ್ತದೆ? ಇಂದ್ರಿಯಕ್ಕೆ. ಅದನ್ನು ಬಿಡಿಸಿ ಹೇಳೋಣ. ಶಬ್ದದಿಂದ ಯಾವುದಕ್ಕೆ? ಶ್ರೋತ್ರೇಂದ್ರಿಯ. ಶಬ್ದ ಸ್ಪರ್ಶ ಯಾವುದಕ್ಕೆ? ತ್ವಗೀಂದ್ರಿಯಕ್ಕೆ. ರೂಪ ಯಾವುದಕ್ಕೆ? ಚಕ್ಷುರೇಂದ್ರಿಯಕ್ಕೆ. ರಸ ಯಾವುದಕ್ಕೆ? ಜಿಹ್ವಾ ಇಂದ್ರಿಯಕ್ಕೆ. ಗಂಧ ಯಾವುದಕ್ಕೆ? ಘ್ರಾಣೇಂದ್ರಿಯಕ್ಕೆ. ಹೀಗೆ ಮಾತ್ರ ಸ್ಪರ್ಶ ಅಂದರೆ ವಿಷಯ ಪದಾರ್ಥಗಳ ಸಂಬಂಧ ಯಾವುದು? ಇಂದ್ರಿಯಗಳಿಗೆ ಅಂತ ಅರ್ಥ ಆಯಿತು. ತೇಷಾಂ ಸ್ಪರ್ಶ ಸಂಬಂಧ, ಅವುಗಳ ಸ್ಪರ್ಶ ಅಂದರೆ ಅವಳನ್ನ ಗ್ರಹಿಸೋದನ್ನೇ ಸಂಬಂಧ ಅಂತ ಹೇಳ್ತೀವಿ. ಗ್ರಹಿಸೋದಂತೂ ಇಂದ್ರಿಯನೇ. ಶೀತೋಷ್ಣ ಶಬ್ದೌ ಶೀತೋಷ್ಣ ಸ್ಪರ್ಶವಾಚಕೌ ಲಕ್ಷಣಯ ಗಂಧ ರೂಪ ರಸ ಸ್ಪರ್ಶ ಶಬ್ದಾಖ್ಯ ಸರ್ವ ವಿಷಯಪರೌ ಭೂತ್ವ ತದನುಭವ ಲಕ್ಷಕೌ. ಇದು ಶೀತೋಷ್ಣದ ಅನುಭವ ಆಗ್ತದೆ. ಶೀತೋಷ್ಣದ ಅನುಭವದಿಂದ ಸುಖ ದುಃಖ ಆಗ್ತದೆ ಅಂತ ಅಷ್ಟೇ ಹೇಳ್ತಿದ್ದಾರೆ. ಶೀತೋಷ್ಣದ ಮಾತ್ರ ಅನುಭವ ಆಗ್ತದೇನೋ? ಶಬ್ದದಿಂದ ನಮಗೆ ಏನಾಗ್ತದೆ? ಶ್ರೋತ್ರೇಂದ್ರಿಯದ ಅನುಭವ ಆಗ್ತದೆ. ಅಂದರೆ ಒಂದು ಶಬ್ದದ ಅನುಭವ ಆಗ್ತದೆ. ಇಲ್ಲಿ ಶೀತೋಷ್ಣ ಮಾತ್ರ ಹೇಳ್ತಾ ಇದ್ದಾರೆ. ಕೇವಲ ಸ್ಪರ್ಶಕ್ಕೆ ಅನುಗುಣ ಅಂತ ಮಾತ್ರ ಹೇಳ್ತಾರೆ. ಎಲ್ಲವನ್ನೂ ಇಟ್ಕೊಳ್ಬೇಕು ಅಂತ. ಉಪಲಕ್ಷಣೆಯ ಶೀತೋಷ್ಣ ಜೊತೆಗೆ ಗಂಧದ ಅನುಭವ ಆಗ್ತದೆ, ರೂಪದ ಅನುಭವವೂ ಆಗ್ತದೆ, ಶ್ರವಣೇಂದ್ರದಿಂದ ಶಬ್ದದ ಅನುಭವ ಆಗ್ತದೆ ಅಂತ ಇಟ್ಕೊಳ್ಬೇಕು. ಇದರಿಂದ ಏನಾಗ್ತದೆ? ಈ ಅನುಭವಗಳಿಂದಾಗಿ ಸುಖ ದುಃಖ ಆಗ್ತದೆ ಅಂತ ಎಷ್ಟು ಬಿಡಿಸಿ ಹೇಳ್ತಾರೆ ನೋಡಿ. ಸ್ವಲ್ಪ ಹೊಳಕು ನೋಡಿದಾಗ ವಿಷಯ ಪದಾರ್ಥಗಳ ಸಂಬಂಧದಿಂದ ಶೀತೋಷ್ಣದ ಅನುಭವ, ಅದರಿಂದ ಸುಖ ದುಃಖ. ಬರೀ ಶೀತೋಷ್ಣದ ಅನುಭವ ಮಾತ್ರ ಆಗ್ತದೆ ನಮಗೆ. ಕೇಳ್ತೀವಲ್ಲ, ಅನುಭವ ಇಲ್ಲಿ ಶೀತೋಷ್ಣ ಅನುಭವನ ಅದು ಸ್ಪರ್ಶಕ್ಕೆ ಆಗೋದು. ಅದನ್ನೂ ಉಪಲಕ್ಷಣೆ ಹೇಳ್ಕೊಳ್ಬೇಕು, ಬಿಡಿಸಿ ಹೇಳಬೇಕು, ಬಿಡಿಸಿ ನಾವು ಚಿಂತನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಒಟ್ಟಾರೆ ಏನಾಯಿತು ಅಂತ ಮುಂದೆ ಹೇಳ್ತಾರೆ. ಗಂಧ ನಾವು ಚಿಂತನೆ ಮಾಡಿದ್ದೆ. ಗಂಧ ರಸ ರೂಪ ಸ್ಪರ್ಶ ಶಬ್ದಾಖ್ಯ ವಿಷಯಾಣ ಘ್ರಾಣ. ಗಂಧಕ್ಕೆ ಘ್ರಾಣ, ರಸಕ್ಕೆ ರಸನೇಂದ್ರಿಯ, ರೂಪಕ್ಕೆ ಚಕ್ಷುರಿಂದ್ರಿಯ, ತ್ವಕ್ಕಿಗೆ ಇದು ಸ್ಪರ್ಶಕ್ಕೆ ತ್ವಗೀಂದ್ರಿಯ, ಶಬ್ದಕ್ಕೆ ಶ್ರೋತ್ರ ರೂಪ ಇಂದ್ರಿಯೈ ಯಥಾಕ್ರಮಂ ಯೇ ಸನ್ನಿಕರ್ಷಾಹತೆ ಮಾತ್ರ ಸ್ಪರ್ಶ. ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಷ್ಟೇ. ಈ ಆ ವಿಷಯ ಪದಾರ್ಥಗಳ ಸಂಯೋಗ ಆ ಇಂದ್ರಿಯಗಳೇ ಆಗ್ತದೆ. ಅದೇ ಮಾತ್ರ ಸ್ಪರ್ಶಗಳು, ಅವುಗಳೇ ಸಂಬಂಧ, ವಿಷಯ ಪದಾರ್ಥದ ಸಂಬಂಧ. ಅದು ಎಂಥದ್ದು? ಶೀತೋಷ್ಣ ಸುಖ ದುಃಖದ. ಅದೇನ ಮಾಡ್ತದೆ ನಮಗೆ? ಶೀತೋಷ್ಣದ ಅನುಭವ ತಂದು ಕೊಟ್ಟು ಸುಖ ದುಃಖವನ್ನು ತಂದು ಕೊಡ್ತದೆ. ಎಂತಹ ಚಿಂತನೆ! ಹೆಂಗೆ ಅಂದರೆ ಹೇಳ್ತೀನಿ ನೋಡಿ. ಸುಗಂಧ, ಸುರಸ, ಸುರೂಪ, ಸುಸರ್ಪ, ಸುಸ್ಪರ್ಶ, ಸುಶಬ್ದ ವಿಷಯಕ ಸಾಕ್ಷಾತ್ಕಾರ ರೂಪ ಅನುಭವ ಜನನದ್ವಾರ ಆತ್ಮನಃ ಸುಖಪ್ರದ. ಎಷ್ಟು ಚಂದ ಬಿಡಿಸ್ತಾಳೆ ನೋಡಿ. ಶೀತೋಷ್ಣ ಸುಖ ದುಃಖ ಅನ್ನೋ ಅರ್ಥ ಏನು? ಸುಖರೂಪದ, ಸುಖವಾಗಿ ಕೇಳುವಂತಹದ್ದು, ಕಿವಿಗೆ ಇಂಪಾಗಿ ಕೇಳ್ತದೆ. ಇದರಿಂದ ನಮಗೇನಾಗ್ತದೆ? ಸುಖ ಆಗ್ತದೆ. ಕರ್ಕಶವಾಗಿ ಕೇಳಿದ್ರೆ ದುಃಖ ಆಗ್ತದೆ. ಕಿವಿಗೆ ಕಣ್ಣಿಗೆ ಒಳ್ಳೆಯ ರೂಪ ಕಾಣ್ತದೆ, ಸುಖ. ಚಂದ ಕಾಣೋದಿಲ್ಲ, ಅಸಖ್ಯವಾಗಿರ್ತದೆ, ಅದರಿಂದ ದುಃಖ. ಒಳ್ಳೆಯ ಮೂಗಿಗೆ ಸುವಾಸನೆ ಬೆಳೀತದೆ, ಅದರಿಂದ ಸುಖ. ಹೊಲಸು ಗಂಧ ಬಿದ್ದಾಗ ದುಃಖ. ರಸನೇಂದ್ರಿಯಕ್ಕೆ ಒಳ್ಳೆಯ ಸಿಹಿ ಪದಾರ್ಥ ಬಿದ್ದಾಗ ಸುಖ. ಹೊಲಸಾಗಿ ಏನೇನೋ ಪದಾರ್ಥ ಹಾಕಿ ಕಹಿ ಪದಾರ್ಥಗಳನ್ನು ಹಾಕಿದರೆ ಅಂತ ದುಃಖ. ಇದೇ ಶೀತೋಷ್ಣ ಅನುಭವದ ಮೂಲಕ ಆಗುವಂತಹ ಸುಖ ದುಃಖಗಳು ಅಂತ ಎಷ್ಟು ಬಿಡಿಸಿ ಚಂದ ಹೇಳ್ತಾರೆ ನೋಡಿ. ಮಕ್ಕಳಿಗೆ ಹೇಳುವ ಹಾಗೆ ಹೇಳಿ ಪದಾರ್ಥ ಅರ್ಥ ಮಾಡುವ ಹಾಗೆ. ಅನಿಷ್ಟ ಗಂಧ ರಸಾದಿ ವಿಷಯ ಸಾಕ್ಷಾತ್ಕಾರ ಜನನದ್ವಾರ ದುಃಖಪ್ರದ. ನಮಗೆ ಇಷ್ಟದ ಚಿಂತನೆ ಅನುಭವ ಆದಾಗ ಸುಖ, ಅನಿಷ್ಟದ ಅನುಭವ ಆಗುವಾಗ ದುಃಖ, ಅಷ್ಟೇ ವಿಷಯ. ತೇಷಾ ಮೃತೋಚ ತನ್ನಿಮಿತ್ತ ಸುಖ ದುಃಖ ಹಾನಿ ಪ್ರಾಪ್ತಿ ಭವತಿ ಇತಿ ಕಿಲ ಕೌಂತೆಯ ತದವಾಶಯ ಇತಿ ಪಾರ್ಥಹಾರ್ದಮನೂದ್ಯ ಭಗವಾನ್ ಕೃಷ್ಣ ಕಾಕುಸ್ವರ ಶಿರಸ್ಕಃ ತುಶಬ್ದೇನ ಅವಧಾರಣಾರ್ಥಕೇನ ನಿರಾಚಷ್ಟೆ. ಹಾಗಾದರೆ ಇಂಥವರ ಮೃತಿ, ಇಂಥವರಿಗೆ ಆಗುವಂಥ, ಅಂದರೆ ನಿನ್ನ ಸಂಬಂಧವುಳ್ಳವರು ಯಾರು? ನಾನು ನನ್ನದು ಅಂತ ಸಂಬಂಧವುಳ್ಳವರು ಈ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಮೊದಲಾದವರು.
ಅವರ ಮೃತೆಯಿಂದ ನಿನಗೇನೇ ಆಗ್ತದೆ ದುಃಖ, ಅಥವಾ ಅವರ ದೇಹಕ್ಕೆ ಹಾನಿ ಆಗ್ತದೆ, ಅಂಗವೈಕಲ್ಯಾದಿಗಳು ಉಂಟಾಗ್ತದೆ, ಅದರಿಂದ ದುಃಖ ಅಂತ ಹೇಳ್ತಾ ಇದೆಯಲ್ಲ ಅಲ್ವಾ. ಅದಕ್ಕೆ ಕೃಷ್ಣ ಪರಮಾತ್ಮ ಇದನ್ನು ಚಿಂತನೆ ಇಟ್ಕೊಂಡೇನೆ ಮಾತ್ರ ಸ್ಪರ್ಶಾಸ್ತು ತು ಅಂತ ಪದ ಹೇಳ್ತಾ ಇದ್ದಾನೆ. ತು ಅಂದರೆ ತು ಶಬ್ದ ಏನನ್ನು ಹೇಳ್ತಾ ಇದೆ, ಅದು ಕಾಕು ಸ್ವರದಿಂದ ಹೇಳ್ತಾ ಇದೆ ಅಂತ. ಅದನ್ನು ರಾಯರು ಬಿಡಿಸಿ ಹೇಳ್ತಾರೆ, ಶಬ್ದೇನ ಅವಧಾರಣಾರ್ಥಕೇನ ನಿರಾಚಷ್ಟೆ. ತು ಶಬ್ದಕ್ಕೆ ಅರ್ಥ ಏನು ಅಂದರೆ ಕಾಕುಸ್ವರ ಶಿರಸ್ಕ. ಕಾಕು ಅಂತ, ಕಾಕು ಅಂದ್ರೆ ಅರ್ಥ ಏನು, ಮಾತ್ರ ಸ್ಪರ್ಶಾಸ್ತು ಕಾಕು, ಪ್ರಶ್ನಾರ್ಥಕ ಅಂತ ಅರ್ಥ. ಕಾಕು ಅಂದರೆ ಪ್ರಶ್ನಾರ್ಥಕ. ಪ್ರಶ್ನಾರ್ಥಕಕ್ಕೆ ಸಂಸ್ಕೃತದಲ್ಲಿ ಕಾಕು ಅಂತ ಅರ್ಥ. ಈ ಪ್ರಶ್ನಾರ್ಥಕ ಚಿಹ್ನೆ ಹಾಕಿಬಿಟ್ರೆ ಮಾತ್ರ ಸ್ಪರ್ಶಾಹ ತು ಶಬ್ದಕ್ಕೆ ಶಬ್ದ. ಅಂದರೆ ವಿಷಯ ಪದಾರ್ಥಗಳ ಸಂಬಂಧ ಇರೋದರಿಂದ ನಿನಗೆ ಅನುಭವ, ಅದರಿಂದ ಸುಖ ದುಃಖ ಅಂತ ಅಂದ್ಕೊಂಡಿದ್ಯಲ್ವಾ, ನಿನ್ನ ಪ್ರಶ್ನೆ ಅದೇ ಅಲ್ವಾ. ಹಾಗಲ್ಲ ಅಂತ ಮುಂದೆ ಬಿಡಿಸ್ತಾನೆ. ಏನು, ಹೇ ಕೌಂತೆಯ ಮಾತ್ರ ಸ್ಪರ್ಶಾಹ ಇವ ಗಂಧಾದಿ ವಿಷಯೇಂದ್ರಿಯ ಸನ್ನಿಕರ್ಷಾಹ ಇವ ಇಷ್ಟ ಅನಿಷ್ಟ ಸ್ವವಿಷಯಕ ಸಾಕ್ಷಾತ್ಕಾರದ್ವಾರ ಸುಖ ದುಃಖದಾಹ ಕಿಮಿತಿ ಕಾಕುಸ್ವರೇಣ ಆಕ್ಷೇಪ ಪ್ರಶ್ನಾರ್ಥಕ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೇವಲ ತನ್ಮಾತ್ರ ಇವ ನ ಭವತಿ, ಕೇವಲ ವಿಷಯ ಪದಾರ್ಥ ಸಂಬಂಧ, ಅದರಿಂದ ಅನುಭವ, ಅದರಿಂದ ಸುಖ ದುಃಖ ಆಗ್ತದೆ ಅಂತಿಲ್ಲ. ಯಾಕೆ, ಅವುಗಳು ಆಗಮಾಪಾಗಿನಾಹ ಅನಿತ್ಯ, ಎಲ್ಲ ಇರ್ತವೆ. ವಿಷಯ ಸಂಬಂಧ ಆಗ್ತದೆ. ಇವಾಗ ಮುಂದೆ ಇದೆ ಒಂದು ದೀಪ ಇದೆ, ರೂಪದ ಸನ್ನಿಕರ್ಷ ಆಗ್ತಾ ಇದೆ. ಆ ದೀಪದ ಸನ್ನಿಕರ್ಷ ಆಗ್ತಾ ಇದೆ, ಅದು ಜ್ವಲಿಸ್ತಾ ಇದೆ. ಮುಂದೆ ದೀಪ ಸಂಬಂಧ ಆಗ್ತಾ ಇದೆ, ವಿಷಯ ಪದಾರ್ಥ, ಅದು ವಿಷಯ ಪದಾರ್ಥ ಜ್ವಲಿಸ್ತಾ ಇರೋದು, ಅದರ ಸಂಬಂಧ ಆಗ್ತಾ ಇದೆ. ಅನುಭವ ಗೊತ್ತಾಗ್ತಾ ಇದೆ, ಜ್ವಲಿಸ್ತಾ ಹೋದು ಅಂತ ಅನುಭವ ಬರ್ತಾ ಇದೆ. ಸುಖ ದುಃಖ ಆಗ್ತದೆ ನಮಗೆ. ಅದೇ ಕೆಲವು ಕಡೆ ಯಜ್ಞದಲ್ಲಿ ನೋಡ್ತೀವಿ, ಜ್ವಲಿಸ್ತಾ ಇದೆ, ಸುಖ ಆಗ್ತದೆ. ಅದೇ ಬೇಡದೆ ಹೋದವರಿಗೆ ದುಃಖ ಆಗ್ತದೆ. ಆದ್ದರಿಂದ ಏನಾಯ್ತದು, ಯಾವಾಗಲೂ ಆಗ್ತದಾ ನೀನೇ ಹೇಳು, ಆಕ್ಷೇಪ. ಯಾವಾಗಲೂ ಆಗ್ತದೇನಪ್ಪ ನಿಮಗೆ, ಇಲ್ಲ, ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗಲ್ಲ. ನಿಂಗೆ ಬೇಡದೇ ಇರೋರು ಹೋದಾಗ ಅಥವಾ ಸಂಬಂಧನೇ ಇಲ್ದವ್ರು ಹೋದಾಗ ನೀನು ಸುಮ್ಮನೆ ಇರ್ತಿ, ಹಿಗ್ಗದೆ ಕುಗ್ಗದೆ ಇರ್ತೀಯಲ್ಲ. ಆದ್ದರಿಂದ ಏನು ಕಾರಣ ಆಗ್ತದೆ ಇದಕ್ಕೆ? ಕಾರಣ ಯಾವುದು? ವಿಷ ಪದಾರ್ಥದ ಸಂಬಂಧವೇ ಸುಖಕ್ಕೆ ಕಾರಣ ಅಲ್ಲ. ಅಲ್ಲ ಅನ್ನೋದಲ್ಲ ಹಂಗೆ ಹೇಳ್ತಾ ಇರೋದು ಅವನು. ಕಾಕುಸ್ವರದಲ್ಲಿ ತೊಳ್ಕೊಳ್ಬೇಕು. ಮಾತ್ರ ಸ್ಪರ್ಶಾಸ್ತು ನಹಿ, ಅದರ ಅಭಿಮಾನ, ಅದರಿಂದ ಅಭಿಮಾನ ತ್ಯಾಗ ಮಾಡು ಅಂತ. ಕೇವಲ ತನ್ಮಾತ್ರ ಇವನ ಭವತಿ ಕಿಂತು ವಿಷಯೇಶು ಶೋಭನಾಧ್ಯಾಸನ ನಿಮಿತ್ತ ಸ್ನೇಹರೂಪೇಣವ ಹರಿತ್ವಾದಿ ಭ್ರಮಹೇತುಕತ್ವ ದ್ವೇಷರೂಪೇಣವ ದೇಹೇಂದ್ರಿಯ ಅಂತಃಕರಣೇಶು ಮಮತಾ ಅತಿಶಯ ಹೇತುಕ ವಿವೇಕರೂಪೇಣ ಅವಿವೇಕರೂಪೇಣವ ಅಭಿಮಾನಿನವ ಸಹಿತ ಇವ ತಥೇತರ್ಥ. ಎಳೆದು ಚಂದ ಬಿಡಿಸಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೇನು, ಹೆಂಗೆ ನಮಗೆ ಅನುಭವ ಆಗ್ತದೆ, ಹೆಂಗೆ ನಮಗೆ ಸುಖ ದುಃಖಗಳಾಗ್ತದೆ, ಇದು ನನಗೆ ಬೇಕಾದದ್ದು, ಇದು ನನ್ನದು ಅಂತ ಭ್ರಮೆಯಿಂದ, ಅದರಲ್ಲಿರುವಂಥ ಅಭಿಮಾನದಿಂದಾಗಿ ನಮಗೆ ಇಷ್ಟದಿಂದಾಗಿ ಸುಖ. ಅದೇ ನಮಗೆ ಆಗದೆ ಹೋದರೆ, ಅದರಲ್ಲಿ ದ್ವೇಷ ಇದ್ದರೆ ಅದರಿಂದ ದುಃಖ. ಹಾಗಾದರೆ ಕಾರಣ ಯಾವುದು? ಸುಖ ದುಃಖ ಅದಕ್ಕೆ ಕಾರಣ ಯಾವುದಾಯಿತು? ವಿಷಯ ಪದಾರ್ಥ ಸಂಬಂಧದಿಂದ ಮಾತ್ರ ನಮಗೆ ಸುಖ ದುಃಖಗಳಾಗೋದಲ್ಲ, ಅದು ಅನುಭವ ಇದ್ದ ಕೂಡ ನಮಗೆ ಸುಖ ದುಃಖ ಆಗೋದಲ್ಲ. ಮತ್ತಿನ್ಯಾವುದು? ಅಭಿಮಾನ, ಭ್ರಮ. ಈ ಭ್ರಮೆ ಇದಲ್ಲ, ಅದೇ ಅಭಿಮಾನ. ಇದು ನನಗೆ ಬೇಕಾದದ್ದು, ಇದು ನನಗೆ ಬೇಡದೇ ಇರೋದು ಒಂದು ವಿಷಯ ಇದಲ್ಲ. ಅಭಿಮಾನವನ್ನು ಬಿಟ್ಬಿಡು. ತಾನ್ ತಿತಿಕ್ಷಸ್ವ. ಅಭಿಮಾನ ಹೋಗಿಬಿಟ್ರೆ ಈ ಸುಖ ದುಃಖಗಳನ್ನು ತಳ್ಕೊಳ್ಬೋದು. ಬೆಳಗ್ಗೆದ್ದು 4:15 ಅರುಣೋದಯದಲ್ಲಿ ನಿದ್ದು ಸ್ನಾನ ಮಾಡಬೇಕು. ಅಯ್ಯೋ ದೇಹಕ್ಕೆ ಶೀತ ಆಗ್ತದೆ, ದೇಹಕ್ಕೆ ಅದು ತಂಪು ನೀರು ಬೀಳ್ತದೆ ಅಂತ. ಯಾವಾಗಲೂ ತಂಪು ನೀರು ಬೀಳ್ತದ ನಿನ್ನ ದೇಹಕ್ಕೆ? ಬಿಸಿಲುಗಾಲಕ್ಕೆ ಅದು ಸುಖ ಆಗ್ತದಲ್ಲ ನಿನಗೆ. ಯಾವಾಗ ಎದ್ದು ಮಾಡ್ತೀಯಾ, ಎಷ್ಟು ಚಂದ ಅಂತ. ಅದೇ ಇದಕ್ಕೆ ಯಾಕೆ ಹೆದರ್ಕೊಳ್ತೀಯ? ಧನುರ್ಮಾಸದಲ್ಲಿ ಯಾವಾಗಲೂ ಆಗ್ತದ ಅದು? ಇಲ್ವಲ್ಲ. ಸೊ ಆಗ್ತಿರೋದು ಯಾವುದಕ್ಕೆ? ಅದು ದೇಹಕ್ಕೆ ಆಗ್ತಿರೋದು. ಅದು ವ್ಯಾಮಾನ ಬಿಟ್ಬಿಡೋ. ಆ ದೇಹ ನನ್ನದಲ್ಲ, ಅದು ಏನು ಬೇಕಾದ್ರೆ ಹಾಕೊಂಡು ಹೋಗಲಿ. ಎಷ್ಟೇ ಚಳಿ ಆಗಲಿ, ಎಷ್ಟೇ ಕೆಮ್ಮು ಬರಲಿ, ಶೀತ ಬರಲಿ, ಯಾವಾಗಲೂ ಇರ್ತದಾ? ಹೊಟ್ಟೋಗ್ತದೆ. 1 ವಾರ ಇರ್ತದೆ, 10 ದಿನ ಇರ್ತದೆ. ಆದರೆ ಹೋದ ಕ್ಷಣ ಬರೋದಿಲ್ಲ. ಅಯ್ಯೋ ಕೆಮ್ಮಿತ್ತು, ಜ್ವರ ಇತ್ತು ಅಂತ ಬಿಟ್ಬಿಟ್ಟು, ಪಾಠ ಬಿಟ್ಬಿಟ್ಟು ಕೂತ್ಕೊಂಡ್ಬಿಟ್ರೆ 1 ವಾರ ಆದಮೇಲೆ, ಸರಿ ಆದಮೇಲೆ, ಅಯ್ಯೋ ಬಿಟ್ಬಿಟ್ವಲ್ಲ, ಸ್ವಲ್ಪ ಏನೋ ಮಾಡಿ ಹೇಳ್ಬೋದಿತ್ತಲ್ಲ, ಕೆಮ್ಮಲ್ಲೇ ಹೇಳ್ಬೋದಿತ್ತಲ್ಲ ಅನಿಸ್ತದೆ, ಕೆಮ್ಮಲ್ಲೇ ಕೇಳ್ಬೋದಿತ್ತಲ್ಲ ಅಂತ ಅನಿಸ್ತದೆ. ಹೋದದ್ದು ಬರೋದಿಲ್ಲ. ಪರೀಕ್ಷಿತ್ ರಾಜನ್ ಏನು ಹೇಳ್ತಾರೆ ಶುಕ ಮಹರ್ಷಿಗಳು? 1 ವಾರ, ನಮಗೂ 1 ವಾರನೇ. ಯೋಚನೆ ಮಾಡಿ, ಹೌದೋ ಅಲ್ಲೋ? ಅವನಿಗೆ 1 ವಾರ ಅಂದ್ರೆ ಅರ್ಥ ಏನೋ? ಅದು ಸೋಮವಾರದಿಂದ ರವಿವಾರನೋ ಅಥವಾ ರವಿವಾರದಿಂದ ಶನಿವಾರ ತನಕನೇನೋ. ನಮಗೂ ಅಷ್ಟೇ 1 ವಾರನೇ. ಯೋಚನೆ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗ್ತದೆ. ಇವತ್ತು ರವಿವಾರ ಅಂದರೆ ನಮಗೂ 1 ವಾರನೇ. ಇರೋದೇ 1 ವಾರ ಅಲ್ಲ, 2ನೇ ವಾರ ಅಂತ ಬರ್ತದೆ. ಅದೇ ಮತ್ತೆ ಬರ್ತಾ ಇರ್ತದೆ. ಅದು ಅಷ್ಟರಲ್ಲೇ ನಮಗೆ ಜೀವನ ಹೊಟ್ಟೋಗ್ತದೆ. ಎಷ್ಟು ರವಿವಾರಗಳು ಬಂದು ಹೋಗ್ಬೋದು ಒಬ್ಬ ಮನುಷ್ಯನಿಗೆ? ಒಂದು 500,
54-53 ವಾರ ಆದರೆ ಒಂದು ವರ್ಷ ಅಂತ ಎಷ್ಟು ನೋಡ್ಬಿಡ್ತೀವಿ, ಅಷ್ಟರಲ್ಲೇ ಮುಗೀತು. ಅವನಿಗೆ ಒಂದು ವಾರ ಅಂತ ಗೊತ್ತಿತ್ತು, ನಮಗೆ ಅದೇ ವಾರನೇ ಚಿಂತನೆ, ಹೋದದ್ದು ಮತ್ತು ಬರೋದಿಲ್ಲ. ಅದಕ್ಕೆ ಮುಖ್ಯ ಏನು ಕಾರಣ ಆಗ್ತದೆ? ಹಿಗ್ಗೋದಕ್ಕೆ ಕುಗ್ಗೋದಕ್ಕೆ ಅಭಿಮಾನ ಬಿಟ್ಬಿಟ್ರೆ ಹೋಯ್ತು. ಆ ತಂಡಿ ಬೀಳ್ತದೆ, ಎಷ್ಟು ನಿಮಿಷ ಬೀಳ್ತದೆ, ತರ್ಕೊಳ್ಳಿಕ್ಕಾಗ್ತದೋ ಇಲ್ಲೋ ನಿನಗೆ? ಹೋಗಿ ಮುಳುಗ್ತೀವಿ, ಗಂಗೆಯಲ್ಲಿ ಹೋಗಿ ಮುಳುಗ್ತೀವಿ ಅಲಕಾನಂದದಲ್ಲಿ, ಹೊರಗೆ ಬಂದು ಸ್ವಲ್ಪ ಹೊತ್ತಿಗೆ ಸರಿ ಆಗ್ತದೆ. ಅಲ್ಲಿಗೆ ಅದನ್ನು ಬಿಟ್ಬಿಡ್ಬೇಕು, ಬಿಡ್ಲಿಕ್ಕಾಗ್ತದೆ. ಹಾಗಾದ್ರೆ ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕಾಗ್ತದೆ ಅಂತ ತಿತಿಕ್ಷಸ್ವ. ಮತ್ತು ಸಹಿಸ್ಕೊಳ್ಳೋದು ಅಂತಲ್ಲ ಅರ್ಥ ಇಲ್ಲಿ. ಕೆಲವೊಬ್ಬರು ಸಹಿಸ್ಕೊಳ್ಳೋದು ಅಂತ ಅರ್ಥ ಮಾಡಿಬಿಡ್ತಾರೆ. ಸಹಿಸ್ಕೊಳ್ಳೋದು ಅಂದರೆ ಅದೇ ಸಹಿಸ್ಕೊಳ್ಳಿಕ್ಕಾಗ್ತದೆ, ಬೆಂಕಿ ಬಿದ್ದಾಗ ಸಹಿಸ್ಕೊಳ್ಳೋ, ಸುಮ್ಮನೆ ಹಂಗೆ ಇರೋಕ್ಕಾಗ್ತದೇನೋ. ಬಿದ್ದು ಅದರ ಅನುಭವವನ್ನು ದೂರ ಮಾಡಿಬಿಡು, ಅಭಿಮಾನ ದೂರ ಮಾಡಿಬಿಡು. ಬೀಳ್ತದೆ, ಆಗಮಾಪಾಯಿಗಳಪ್ಪ, ಅದು ಅನಿತ್ಯಪ್ಪ ಅಂತ ತಿಳ್ಕೊ. ಅದಕ್ಕೆ 2ನೇ ಲೈನ್ ನೋಡ್ತಾ ಇರೋದು. ಆಗಾಗ ಬಂದು ಹೋಗ್ತದೆ, ಅದು ಅನಿತ್ಯವೂ ಸಹಿತ ಹೋಗ್ತದೆ ಬಿಡು. ಜ್ವರ ಬಂತು, ಸತ್ತೋಗ್ತೀವೇನು ನಾವು? ಅಯ್ಯೋ ಜ್ವರ ಬಂತು ಅಂತ. ಯಾಕಂದರೆ ನಮ್ಮ ಅಜ್ಜ ಒಬ್ಬ ಇದ್ದ, 100 ವರ್ಷ ಅಜ್ಜ, ಅವನಿಗೆ ಜ್ವರ ಬಂದು ಸತ್ತೋದ. ನನಗೂ ಜ್ವರ ಬಂತು, ಅಯ್ಯೋ ಸತ್ತೋಗ್ತೀವ? ಯಾಕೆ? ಅಭಿಮಾನ ದೂರ ಮಾಡ್ತೀವಿ ಅಲ್ಲಿ. ಇಲ್ಲ ನನಗೆ ವಯಸ್ಸಿದೆ, ಇನ್ನೂ ಬದುಕಿರ್ತೀವಿ, ಇನ್ನೂ ಸ್ವಲ್ಪ. ಅವ ಇದಾಯಿತು, ನನಗಿನ್ನೂ ಇದೆ, ದೂರ ಮಾಡ್ತೀವಲ್ಲ ಅದನ್ನು. ಹೀಗೆ ಅಭಿಮಾನವನ್ನು ದೂರ ಮಾಡಬೇಕು ಅಂತ ವಿಷಯವನ್ನು ಹೇಳ್ತಾ ಮುಂದೆ ಬಹಳ ವಿಷಯಗಳಿದೆ. ಇದನ್ನು ಮತ್ತೆ ಮುಂದಿನ ಸೆಷನ್ಗೆ ತೊಗೊಳ್ಳೋಣ. ಯಾಕೆ ಅಗಮಾಪಾಯಿನಃ ನಿತ್ಯಾಹ ಅನಿತ್ಯಾಹ ಅಂತ ಹೊರಟಿದ್ದು ಆ ಲೈನಲ್ಲಿ ಹೇಳ್ತಾರೆ. ವಿಷಯ ಪದಾರ್ಥಗಳ ಸಂಬಂಧ ಇದ್ದ ಕೂಡಲೇ ಅದರ ಅನುಭವದಿಂದ, ಶೀತೋಷ್ಣದ ಅನುಭವದಿಂದ ಸುಖ ದುಃಖ ಆಗುವುದಲ್ಲ. ಅದು ಅಗಮಾಪಾಯಿಗಳು ಮತ್ತು ಅನಿತ್ಯ ಅಂತ ಹೇಳಲಿಕ್ಕೆ ಒಂದು ವಿಷಯವನ್ನು ಹೊಡ್ತಾರೆ. ಹೇತುಗರ್ಭಕವಾಗಿ ಒಂದು ವಿಷಯನ ಕೊಡ್ತಾರೆ. ರಾಯರ ಪ್ರಕಾರವಾಗಿ ಒಂದು ಅರ್ಥ ಏನು ಅಂದರೆ, ಆಗಮಾಪಾಯಿನಃ ಅನಿತ್ಯ ಅಂತ 2ನೇ ಲೈನ್ ಹೇಳ್ತಾ ಇರೋದು ಹೇತುಗರ್ಭಕ ವಿಶೇಷಣ ಅಂತ. ಯಾವುದಕ್ಕೆ ವಿಶೇಷಣ? ಫಸ್ಟ್ ಲೈನ್ ಇದಲ್ಲ, ಮಾತ್ರ ಸ್ಪರ್ಶಾಹ ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ವಿಶೇಷಣ ಅಂತ. ಏನಕ್ಕೆ ವಿಶೇಷಣ? ಅದೇನು ಚಿಂತನೆ, ಅದು ಮುಂದೆ ನೋಡೋಣ. ಅದು ನಾವು ಮೊದಲೇ ಚಿಂತನೆ ಮಾಡಾಗಿದೆ, ಪದದಲ್ಲಿ ಚಿಂತನೆ ಮಾಡ್ತಾ ಹೋದ್ರೆ ಅರ್ಥ. ಕೊನೆಯಲ್ಲಿ ಏನರ್ಥ? ದೇಹಾಂತರ ಪ್ರಾಪ್ತಿಯಾದರೂ ಸಹಿತ ನಮಗೆ ದುಃಖ ಆಗ್ತದಲ್ಲಪ್ಪ. ಯಾಕಂದ್ರೆ ನಮಗೆ ಅವರ ಸ್ಪರ್ಶನ, ಅವರ ದರ್ಶನ, ಅವರಲ್ಲಿ ಮಾತುಕತೆ ಇಲ್ಲದೆ ದುಃಖ ಆಗ್ತದಲ್ಲ ಅಂತಂದರೆ ಅಭಿಮಾನ ತ್ಯಾಗ ಮಾಡಿಬಿಡೋದು. ಅವರಲ್ಲಿ ಅಭಿಮಾನ, ಇವರು ನನ್ನವರು, ಇವರು ನನಗೆ ಬೇಕಾದಂಥ ದರ್ಶನದಿಂದ ನಮಗೆ ಸುಖ ಆಗ್ತಾ ಇತ್ತು ಅಂತ ಅವರ ಅಭಿಮಾನವನ್ನೇ ತ್ಯಾಗ ಮಾಡಿಬಿಟ್ರೆ, ಇವರು ನನ್ನವರು, ನನ್ನದು ಅಂತ ಅಭಿಮಾನ ತ್ಯಾಗ ಮಾಡಿಬಿಟ್ರೆ ನಮಗೆ ಹಿಗ್ಗೋದು ಕುಗ್ಗೋದು ಅದರಿಂದ ಆಗೋದೇ ಇಲ್ಲ ಅಂತ ಹೇಳಿ ನಿಲ್ಲಿಸ್ತಾ. ಹೀಗೆ ಹೇಳಿ ಮುಂದೆ ಅಭಿಮಾನ ತ್ಯಾಗ ಮಾಡಿಬಿಟ್ರೆ ಆಯಿತು ಅಂತ ಹೇಳ್ತಾ ಇದ್ದೆ ನೀನು. ಯುದ್ಧವನ್ನೇ ತ್ಯಾಗ ಮಾಡ್ರೆ ಆಯ್ತಲ್ಲ. ಒಳ್ಳೆಯವರಿಗೆ ಈ ಥರ ಪ್ರಶ್ನೆ ಬರ್ತದೆ, ಬುದ್ಧಿವಂತರಿಗೆ. ಯುದ್ಧ ಮಾಡೋದು, ಯುದ್ಧದಲ್ಲಿ ಇವ್ರನ್ನೆಲ್ಲ ಕಳ್ಕೊಳ್ಳೋದು, ಹಾನಿ ಮಾಡ್ಕೊಳ್ಳೋದು, ದುಃಖ ಬಂದಾಗ ಅಭಿಮಾನವನ್ನು ತ್ಯಾಗ ಮಾಡಿಬಿಟ್ಟು ಸಮಸ್ಥಿತಿಗೆ ಬರೋದು, ಇಷ್ಟಲ್ಲ ಯಾಕೆ? ಅಭಿಮಾನ ಯಾಕೆ ತ್ಯಾಗ ಮಾಡಬೇಕು? ಯುದ್ಧನೇ ತ್ಯಾಗ ಮಾಡ್ತೀನಿ, ಎಷ್ಟು ಚಂದ ನೋಡಿ. ಇವಾಗ ಯುದ್ಧ ತ್ಯಾಗ ಮಾಡಿಬಿಟ್ರೆ ಇದೆಲ್ಲ ಇಲ್ಲವೇ ಇಲ್ಲ. ಅಭಿಮಾನ ತ್ಯಾಗದಿಂದಾಗಿ ನಮಗೆ ದೊಡ್ಡ ಫಲ ಇದೆ. ಯಾವ ಫಲ? ಮೋಕ್ಷ ಫಲ. ಅದಕ್ಕೆ ಮುಂದೆ ಶ್ಲೋಕ ಹೇಳ್ತದೆ. ಅದು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ.